ಓಕೆ, ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನಿಮ್ಮೆಲ್ರಿಗೂ ಇವತ್ತಿನ ವಿಡಿಯೋ ಪಾಠದಲ್ಲಿ ಸ್ವಾಗತ. ನಾವಿವತ್ತು ಮಾತನಾಡಲಿರುವ ಪಾಠದ ಹೆಸರು ಸಂಖ್ಯಾಶಾಸ್ತ್ರ. ಈ ಸಂಖ್ಯಾಶಾಸ್ತ್ರ ಪಾಠ, ಈ ಹೆಸರು ನಿಮಗೆ ಹೊಸದಲ್ಲ. ಪ್ರಾಥಮಿಕ ಶಿಕ್ಷಣದಿಂದನೂ ಈ ಒಂದು ಹೆಸರನ್ನು ಕೇಳ್ತಾ ಬಂದಿರ್ತೀವಿ. ಇದಕ್ಕೆ ಇನ್ನೊಂದು ಹೆಸರು ಅಂಕಿ ಅಂಶಗಳು ಅಂತ. ಇಂಗ್ಲೀಷ್ನಾಗ ಇದನ್ನು ಸ್ಟ್ಯಾಟಿಸ್ಟಿಕ್ಸ್ ಅಂತಲೂ ಕರೀತಾರೆ. ಇದು ಒಂದು ಗಣಿತದ ಅವಿಭಾಜ್ಯ ಅಂಗ. ಇದು ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಬೇಕಾಗಿರತಕ್ಕಂಥ ಒಂದು ಗಣಿತ. ಈ ಕ್ಷೇತ್ರದಲ್ಲಿ ಸಂಖ್ಯಾಶಾಸ್ತ್ರದ ಅವಶ್ಯಕತೆ ಇಲ್ಲ ಅಂತ ಅನ್ನೋಂಗಿನೇ ಇಲ್ಲ. ಯಾಕಂದರೆ ನಾವು ಎಲ್ಲಿ ಅಂಕಿ ಸಂಖ್ಯೆಗಳನ್ನು ನಾವು ಬಳಸ್ತೀವಿ ಅಥವಾ ನಮ್ಮ ಅಭಿವೃದ್ಧಿ ಅಥವಾ ನಮ್ಮ ಹಿಂದುಳಿಯುವಿಕೆಯನ್ನು ನಾವು ಯಾವಾಗ ಪ್ರಶ್ನೆ ಮಾಡ್ತೀವಿ, ಯಾವಾಗ ಸಂಖ್ಯೆಗಳಿಂದ ಅವುಗಳಿಗೆ ಉತ್ತರ ಕೊಡಬೇಕಾಗ್ತೈತಿ. ನಮಗೆ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಉತ್ತಮ ಸಾಧನೆ ಮಾಡತ್ತೀವಿ ಅಂದ್ರೆ ಅದನ್ನು ಸಾಬೀತುಪಡಿಸೋಕೆ ಸಂಖ್ಯೆಗಳು ಬೇಕು. ಕಳಪೆ ಸಾಧನೆ ಮಾಡತ್ತೀವಿ ಅಂದ್ರೂ ಅದನ್ನು ಸಾಬೀತುಪಡಿಸೋಕೆ ಸಂಖ್ಯೆಗಳು ಬೇಕು. ಅವಾಗ ಈ ಸಂಖ್ಯಾಶಾಸ್ತ್ರದ ಬಳಕೆ ಡೆಫಿನೆಟ್ಲಿ ನಮ್ಗೆ ಗೊತ್ತಿಲ್ಲದೇನೋ ಗೊತ್ತಿದ್ದನೋ ಬಳಕೆ ಮಾಡೇ ಮಾಡ್ತೀವಿ. ಈಗಾಗಲೇ ಕೇಳಿರಪ್ಪ ಅಂದ್ರೆ ಇದ್ರದ್ದು ಹೆಸರನ್ನು ಅಷ್ಟೇ ಕೇಳೋಬಿಡೋ ಬದಲಿ ಇದರ ವ್ಯಾಖ್ಯೆ ಯಾರಾದರೂ ಹೇಳ್ತೀರನ? ಸಂಖ್ಯಾಶಾಸ್ತ್ರ ಅಂದ್ರೆ ಏನು? ಒಂದು ವಿಷಯಕ್ಕೆ ಸಂಬಂಧಿಸಿದ ಅಂಕಿಅಂಶಗಳನ್ನು ಅಥವಾ ಅಂಕಿಅಂಶಗಳನ್ನು ಒಟ್ಟುಗೂಡಿಸಿ ಅಥವಾ ಒಗ್ಗೂಡಿಸಿ ಒಂದು ಯಾವುದೇ ವಿಷಯ ತಗೊಳ್ರಿ, ಆ ವಿಷಯಕ್ಕೆ ಸಂಬಂಧಪಟ್ಟ ಅಂಕಿಅಂಶಗಳನ್ನ ಒಂದು ಕಡೆ ಕಲೆ ಹಾಕೋದು, ಕೂಡಿಸೋದು, ಒಟ್ಟುಗೂಡಿಸಿ ಮುಂದೆ ಏನು ಮಾಡೋದ್ರಿ? ಆ ಒಟ್ಟುಗೂಡಿಸಿದ ದತ್ತಾಂಶಗಳು ಏನಾದರೂ ಹೆಚ್ಚಿನ ಸಂಖ್ಯೆಯಲ್ಲಿದ್ದರೆ ಅವುಗಳನ್ನ ಏನು ಮಾಡ್ತೀವಪ್ಪ ಅಂದ್ರೆ ವರ್ಗೀಕರಿಸ್ತೀವಿ. ವರ್ಗೀಕರಿಸಿ ಏನು ಮಾಡ್ತೀವಿ? ವರ್ಗೀಕರಿಸಿ ಅಂದ್ರೆ ಆ ದತ್ತಾಂಶಗಳನ್ನು ಒಂದು ಕಡೆ ಕೂಡಿಸಿ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋ ಸಲುವಾಗಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಪಟ್ಟಿ ತಯಾರು ಮಾಡ್ತೀವಿ. ಆವೃತ್ತಿ ವಿತರಣಾ ಪಟ್ಟಿ ಅಂತ ಕರಿತೀವಿ. ಪಟ್ಟಿ ತಯಾರು ಮಾಡಿ ಮುಂದೆ ಏನು ಮಾಡ್ತೀರಿ? ವಿಶ್ಲೇಷಣೆ ಮಾಡ್ತೀವಿ. ವಿಶ್ಲೇಷಣೆ ಅಂದ್ರೆ ಏನು? ಪಟ್ಟಿ ತಯಾರಾದ ಬಳಿಕ ಆ ದತ್ತಾಂಶಗಳಲ್ಲಿ ಯಾವುದು ಹೆಚ್ಚಿದೆ, ಯಾವುದು ಕಡಿಮೆ ಇದೆ, ಯಾವ ಕ್ಷೇತ್ರದಲ್ಲಿ ಹೆಚ್ಚು ಅನಿಸ್ತಾ ಇದೆ, ಯಾವ ಕ್ಷೇತ್ರದಲ್ಲಿ ಕಡಿಮೆ ಅನಿಸ್ತಾ ಇದೆ, ಹೆಚ್ಚಾ ಕಡಿಮೆ ಅನ್ನೋದನ್ನು ನಾವು ವಿಚಾರ ಮಾಡೋದನ್ನು ವಿಶ್ಲೇಷಣೆ ಅಂತೀವಿ. ಇನ್ನೆಲ್ಲ ವಿಶ್ಲೇಷಣೆ ಮಾಡಕ್ಕೆ ಮತ್ತು ಕೆಲವೊಂದಿಷ್ಟು ಲೆಕ್ಕಾಚಾರನೂ ಮಾಡುವ ಅವಶ್ಯಕತೆ ಬೀಳ್ತೈತೆ. ಒಮ್ಮೆ ಆ ವಿಶ್ಲೇಷಣೆ ಒಳಗೆ ಬಂತು. ಇದೆಲ್ಲ ಮಾಡಿ ಕೊನೆಯಲ್ಲಿ ಏನು ಮಾಡ್ತೀವಿ? ಅರ್ಥೈಸ್ತೀವಿ ಅಥವಾ ಅರ್ಥ ಕೊಡ್ತೀವಿ. ಅರ್ಥೈಸುವ ಗಣಿತದ ಒಂದು ಶಾಖೆಯನ್ನು ಏನಂತ ಕರಿತೀವಿ? ಸಂಖ್ಯಾಶಾಸ್ತ್ರ ಎನ್ನುವರು. ಹೀಗಾಗಿ ಇವುಗಳನ್ನು ಎಲ್ಲನೂ ಒಟ್ಟಿಗೆ ಮಾಡ್ತಾ ಇರಂಗಿಲ್ಲ. ನಿಮ್ಗೆ ಹಂತವಾಗಿ ಇದನ್ನು ಒಂದೊಂದು ವಿಷಯಗಳನ್ನ ಕಲಿಸ್ತಾ ಬಂದೀವಿ. ಆ್ಯಕ್ಚುಲಿ ಹೊಸ ಸಿಲೆಬಸ್ಗೆ ಬಂದಾಗ ಇದು ಒಂದು ಸ್ವಲ್ಪ ಹಂತಗಳು ಹೆಚ್ಚ ಕಡಿಮೆ ಹೇರಾಪೇರಾಗ್ಯಾವ. ಯಾಕಪ್ಪ ಅಂದ್ರೆ ನೀವು 8ನೇ ತರಗತಿಯಲ್ಲಿ ಹಳೆಯ ಪುಸ್ತಕಗಳನ್ನ ಕಲಿತಾಗ ಈಗಾಗಲೇ ಇದರ ಸಂಖ್ಯಾಶಾಸ್ತ್ರದ ಕೆಲವೊಂದಿಟ್ಟು ಅಂಶಗಳನ್ನು ಕಲ್ತ್ಬಿಟ್ಟಿರಿ. ಸಿಂಪಲ್ಲಾಗಿ ಹೇಳೋದಾದ್ರೆ ಅವಾಗ ಏನು ಕಲ್ತಿರಲಿ ಅದೇ ಎಕ್ಸಾಕ್ಟ್ಲಿ ಮತ್ತೆ ಈ ಸಲ ಕಲಿತೀರಿ. ಹಿಂಗ್ಯಾಕಾಯಿತು ಅಂತ ಕೇಳಿದ್ರೆ ರಾಜ್ಯ ಪಠ್ಯಕ್ರಮ ಮತ್ತು ಕೇಂದ್ರ ಪಠ್ಯಕ್ರಮದಲ್ಲಿ ವ್ಯತ್ಯಾಸ ಇದ್ದವಾಗ ಈಗೇನು ಮಾಡ್ಯಾರು? ಎರಡೂ ಪಠ್ಯಕ್ರಮವನ್ನು ಒಂದು ಮಾಡಿ ಅನುವಾದ ಮಾಡಿ ಸೇಮ್ ಮಾಡಿಬಿಟ್ಟಾರೆ. ಈಗ ಈ ವ್ಯತ್ಯಾಸ ನಿಮಗಷ್ಟು ಆಕೈತಿ, ಮುಂದಿನವ್ರಿಗೆ ಆಗೋದಿಲ್ಲ. ಆದರೆ ನೀವು
2 ಸಲ ಕಲ್ತೀರಿ, ನೆನಪಿಟ್ಕೊಡ್ರಿ. ಈ ಸಲ ಏನು ನಾವು ಈ ಒಂದು 10ನೇ ತರಗತಿಯಲ್ಲಿ ಕಲಿಬೇಕಾದಂಥ ವಿಚಾರ ಇದಲ್ಲ, ಇದೆಲ್ಲ 8ನೇತೆ ಕಲ್ತೀರಿ. ಬಟ್ ಅಲ್ಲಿ ಭಾಳಷ್ಟು ಒತ್ತು ಕೊಟ್ಟು ಕಲ್ತಿರಲು ಗೊತ್ತಿಲ್ಲ, ಆದರೆ ಈ ಸಲ ಕಲಿಬೇಕಾಗ್ಯದ, ಒತ್ತು ಕೊಟ್ಟು ಕಲಿಬೇಕಾಗ್ಯದ. ಯಾಕಂದ್ರೆ ಸಂಖ್ಯಾಶಾಸ್ತ್ರ ಪರೀಕ್ಷೆ ದೃಷ್ಟಿಯಿಂದ ಭಾಳ ಸರಳ ಮತ್ತು ಮುಖ್ಯವಾದ ಪಾಠ. ಎಲ್ರಿಗೂ ಕೂಡ ಹೆಚ್ಚು ಅಂಕ ಗಳಿಸೋರಿಗೂ ಕೂಡ, ಯಾವತ್ತಪ್ಪ ನಾ ಜಸ್ಟ್ ಪಾಸಿಂಗ್ ಏರಿಯಾ ದಾಡ್ತನಪ್ಪ ಅನ್ನೋರಿಗೂ ಕೂಡ ಈ ಒಂದು ಪಾಠ ಬಹಳ ಮುಖ್ಯವಾದ ಪಾಠ. ಇನ್ನು ಈ ಪಾಠದಲ್ಲಿ ಸಂಖ್ಯಾಶಾಸ್ತ್ರದ ಒಂದು ಅರ್ಥ ತಿಳ್ಕೊಂಡಿವಿ. ಅರ್ಧ ಸಂಖ್ಯಾಶಾಸ್ತ್ರದ ವಿಚಾರವಾಗಿ ಈ ಒಂದು ಪಾಠದಲ್ಲಿ ಏನು ಮಾಡೋರಿದ್ದೀವಿ ಅನ್ನೋದನ್ನು ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ನಾವು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತ ಕರಿತೀವಿ. ಅಂದರೆ ವಿಶ್ಲೇಷಣೆ ಒಳಗೆ ಹೇಳ್ತಿದ್ವಿ ನೋಡಿ, ವಿಶ್ಲೇಷಣೆ ಒಳಗೆ ಇವು ಬರ್ತಾವೆ. ಏನು? ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳನ್ನು ಅಥವಾ ಅಳತೆಗಳು ಯಾವುವು ಅಂದ್ರೆ ಸರಾಸರಿ, ಮಧ್ಯಾಂಕ, ಬಹುಲಕ. ಬಹುಲಕದ ಇನ್ನೊಂದು ಹೆಸರು ರೂಢಿಬೆಲೆ. ಈ ಮೂರನ್ನ ಏನಂತ ಕರೀತಾರೋ ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತ ಕರೀತಾರೆ. ಒಂದು ಪ್ರಶ್ನೆ ಕೇಳ್ಬೋದು, ಕೇಂದ್ರೀಯ ಪ್ರವೃತ್ತಿ ಅಳತೆಗಳನ್ನು ತಿಳಿಸಿ ಅಥವಾ ಎಂದರೇನು ಅಂತ ಕೇಳ್ಬೋದು. ಎಂದರೇನು ಅಂದ್ರೂ ಇದನ್ನೇ ಹೇಳೋದು. ಯಾವಪ್ಪ ಅಂದ್ರೆ ಇವು ಹೇಳೋದು ಏನಪ್ಪ ಅಂದ್ರೆ ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳು ಅಂತ ಕರೀತಾರು. ಇನ್ನು ಈ ಅಳತೆಗಳನ್ನು ಆಧಾರವಾಗಿ ಇಟ್ಕೊಂಡು ಅರ್ಥೈಸುವಂತಹ ಒಂದು ಏನು ಸ್ಟೆಪ್ ಐತಿಲ್ಲ, ಒಂದು ಹಂತ ಐತಿಲ್ಲ, ಅದನ್ನು ನಾವು ಮುಂದೆ ಮಾಡೋನು ಅವಶ್ಯ ಇದ್ರ. ಆದ್ರೆ ಈ ಸಲ ಏನು ಮಾಡಬೇಕಾಗಿತ್ತಪ್ಪ ಅಂದ್ರೆ ಈ ಕೇಂದ್ರೀಯ ಪ್ರವೃತ್ತಿ ಅಳತೆಗಳನ್ನು ನಾವು 9ನೇ ತರಗತಿಯಲ್ಲೂ ಕೂಡ ಇವುಗಳ ಸ್ವಲ್ಪ ವಿಚಾರವನ್ನು ತಿಳ್ಕೊಂಡೇವಿ, ಕಲ್ತೇವಿ. ಬಟ್ ಅದನ್ನು ಸಿಲೆಬಸ್ ನಿಮಗೆ ಮುಗ್ದಿದ್ರೆ ಗೊತ್ತಿರ್ತತಿ, ಇಲ್ಲಾಂದ್ರೆ ಇದು ಫಸ್ಟ್ ಟೈಮ್ ಅನ್ಕೋರಿ. ಈ 3 ಅಂಶಗಳನ್ನು, ಈ 3 ಹೆಸರುಗಳನ್ನು, ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕಂಡು ಹೆಂಗೆ ಹಿಡಿಯೋದು ಅನ್ನೋದನ್ನು ಈ ಸಲ ಕಲಿಬೇಕಾಗಿದೆ. ಓಕೆ, ಈ ಅಧ್ಯಾಯದಲ್ಲಿ ಇವೇ ಅಳತೆಗಳನ್ನು, ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನು ಅವರ್ಗೀಕೃತ ದತ್ತಾಂಶಗಳಿಂದ ವರ್ಗೀಕೃತ ದತ್ತಾಂಶಗಳಿಗೂ ಮುಂದುವರಿಸು ಅಭ್ಯಾಸ ಮಾಡಬೇಕಾಗಿದೆ. ಅಂದ್ರೆ ಏನು, ನಾವು ಈಗಾಗಲೇ ಹಿಂದೆ ಕಲಿಬೇಕಾಗಿತ್ತು ಏನೋ ಗೊತ್ತಿಲ್ಲ, ಅದರ ಕಲ್ತಿದ್ರೆ ಒಳ್ಳೆಯದು, ಕಲ್ತಿರ್ಲಿಕ್ಕೆ ಮತ್ತೊಂದು ಸ್ವಲ್ಪ ಅದರ ಬಗ್ಗೆ ಹೇಳ್ತೀನಿ. ಆದ್ರೆ ಈ 3 ಅಳತೆಗಳು ಸರಾಸರಿ, ಮಧ್ಯಾಂಕ ಮತ್ತು ಬಹುಲಕಗಳನ್ನು ಕಂಡುಹಿಡಿಬೇಕಾಗಿತ್ತಲ್ಲ. ಹೆಂಗೆ ಕಂಡುಹಿಡಿಬೇಕಾಗಿತ್ತು, ಯಾವಾಗ ಕಂಡುಹಿಡಿಬೇಕಾಗಿತ್ತಪ್ಪ ಅಂದ್ರೆ ಒಂದು ಅವರ್ಗೀಕೃತ ದತ್ತಾಂಶಗಳು ಕಂಡುಹಿಡಿಬೇಕಾಗಿತ್ತು, ಇನ್ನೊಂದು ವರ್ಗೀಕೃತ ದತ್ತಾಂಶಗಳಿಗೂ ಕಂಡುಹಿಡಿಬೇಕಾಗಿತ್ತು. ನಮ್ಗೆ ಎರಡೂ ಗೊತ್ತಿರಬೇಕು ಈ ಸಲ. ಬಟ್ ಹೆಚ್ಚು ಒತ್ತು ಕೊಡಬೇಕಾಗಿದ್ದು ವರ್ಗೀಕೃತ ದತ್ತಾಂಶ ಇದ್ದಾಗ. ಅದನ್ನು ನಾವು ಲೆಕ್ಕ ಮಾಡೋದು ನೋಡು. ಒಂದು ಸ್ವಲ್ಪ ಏನು ವಿಚಾರ ಮಾಡೋಣ ಈಗ ಸದ್ಯಕ್ಕೆ. ಈ 3 ಕಂಡುಹಿಡಿಬೇಕಾಗಿದೆ. ಸರಾಸರಿ, ಮಧ್ಯಾಂಕ, ಬಹುಲಕಗಳನ್ನು ನಾವು ಕಂಡುಹಿಡಿದು ಅದರ ಬೆಲೆಯನ್ನು ಲೆಕ್ಕ ಮಾಡಬೇಕಾಗಿದೆ. ಆ ಲೆಕ್ಕ ಮಾಡೋಕ್ಕಿಂತ ಮುಂಚೆ ಈ 3 ಲೆಕ್ಕ ಮಾಡಬೇಕಾದ್ರೆ ದತ್ತಾಂಶಗಳು ಅನ್ನುವಂಥ ಮಾತು ಬರಕತ್ಲಿಯ. ಈ ದತ್ತಾಂಶಗಳು ಯಾವ್ಯಾವ ರೀತಿ ಇರಬಹುದು, ಈ ಅಂಕಿಅಂಶಗಳು ಯಾವ್ಯಾವ ರೀತಿ ಇರಬಹುದು ಅದನ್ನೊಂದು ಸ್ವಲ್ಪ ನೋಡಿ ಮುಂದೋಗೋನು. ನೋಡ್ರಿ, ಇಲ್ಲಿ ಏನು ಹೆಡ್ಲೈನ್ ಬರ್ತದೆ ನೋಡ್ರಿ, ಅವರ್ಗೀಕೃತ ದತ್ತಾಂಶಗಳು ಅಂದ್ರೆ ನಾವು ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಅಂಕಿಅಂಶಗಳನ್ನು ಒಂದು ಕಡೆ ಒಗ್ಗೂಡಿಸುತ್ತನ್ಯಾಗ ನಮಗೆ ದತ್ತಾಂಶಗಳು ಭಾಳ ಕಡಿಮೆ ಇದ್ದವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇವುಗಳನ್ನೆಲ್ಲ ಕಾಮ ಹಾಕಿ ಬರೆಯುವಂಥ ಒಂದು ಬರ್ದೀವಂದ್ರೆ ಇವೆಲ್ಲ ಭಾಳ ಏನಿಲ್ಲ ನೋಡ್ರಿ. ಏನಪ್ಪ ಅಂದ್ರೆ 1, 2, 3, 4, 5, 6, 7, 8, 9, 10 ದತ್ತಾಂಶಗಳದಾವು. ನಾವು 10 ಮಂದಿಗೆ ಎಕ್ಸಾಮ್ ತೊಗೊಂಡೇವು ಅಂತ ಅನ್ಕೊಳ್ಳೋಣ. 10 ಮಂದಿಗೆ 20 ರೂಪಾಯಿಗೆ ಎಕ್ಸಾಮ್ ತೊಗೊಂಡೆವು. ಅವ್ರ ಮಾರ್ಕ್ಸ್ ಇವು. 10 ಮಂದಿಗೆ ಪರೀಕ್ಷೆ ತಗೊಂಡಾಗ ಅವರ ಅಂಕಗಳನ್ನು ನಾವು ಈ ರೀತಿ ಒಂದು ಕಡೆ ಒಗ್ಗೂಡಿಸಿದ್ವು ಅಂದ್ರೆ ಅವುಗಳನ್ನೇನು ಭಾಳ ನಾವು ಆವೃತ್ತಿ ವಿತರಣಾ ಪಟ್ಟಿ ಹಾಕಲೇಬೇಕಂತೇನಿಲ್ಲ. ಅವುಗಳನ್ನ ನೋಡ್ರೆ ಅರ್ಥ ಆಕೈತಿ. ಏನಪ್ಪ ಅಂದ್ರೆ ಯಾರು ಔಟ್ ಆಫ್ ಔಟ್ ಮಾಡ್ಯಾರು, 2 ಮಂದಿ ಮಾಡ್ಯಾರು. ಯಾರು ಒಂದು ಸ್ವಲ್ಪ ಇದ್ದಟ್ರಾಗ ಚಲೋ ಮಾಡ್ಯಾರು, 15, 16, 15 ಚಲೋ ಮಾಡ್ಯಾರು. ಯಾರು ಅತಿ ಕಳಪೆ ಮಾಡ್ಯಾರಪ್ಪ ಅಂದ್ರೆ 10, 12 ಇವೆಲ್ಲ ಸ್ವಲ್ಪ ಭಾಳ ಕಡಿಮೆ ಮಾರ್ಕ್ಸ್ ತೊಗೊಂಡಾರಂತೆ ನಾವು ನಿರ್ಣಯಿಸ್ಬೋದು. ಹಂಗೆ ಇವುಗಳನ್ನು ನಾವು ಕೋಷ್ಟಕ ರೂಪದಲ್ಲಿ
ವರ್ಗೀಕರಿಸಿ ಬರೆಯುವ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ಆದ್ರೆ ಯಾವಾಗ ದತ್ತಾಂಶಗಳ ಸಂಖ್ಯೆ ಇದಕ್ಕಿಂತ ಹೆಚ್ಚಾಕೋತ ಹೋಗ್ತೈತಿ, ಅವಾಗ ನಾವು ಅವುಗಳನ್ನ ಏನು ಮಾಡ್ಬೇಕಾಕೈತಿ, ಪಟ್ಟಿ ತಯಾರು ಮಾಡ್ಬೇಕಾಕೈತಿ. ಆ್ಯಕ್ಚುಲಿ ಪಟ್ಟಿ ತಯಾರು ಮಾಡೋ ಕೆಲಸ ನೀವು ಹಿಂದಿನ ತರಗತಿಯಲ್ಲಿ 8ನೇಯಲ್ಲಿ 9ನೇಯಲ್ಲಿ ಕಲ್ತಿರ್ಬೋದು. ಬಟ್ ಇಲ್ಲೇನು ಪಟ್ಟಿ ತಯಾರು ಮಾಡ್ರಿ ಅಂತ ಹೇಳಂಗಿಲ್ಲ. ಪಟ್ಟಿ ತಯಾರು ಮಾಡಿದ್ದನ್ನ ಪಟ್ಟಿ ಕೊಡ್ತಾರೆ ನಮಗೆ. ಆ ರೀತಿ ಹೆಚ್ಚಿದ್ದಾಗ ಮಾಡ್ತಾರೆ, ದತ್ತಾಂಶಗಳು ಹೆಚ್ಚಿದ್ದಾಗ ಪಟ್ಟಿ ತಯಾರು ಮಾಡ್ತಾರೆ. ಹೆಂಗಿರ್ತೈತೆ ಆ ಪಟ್ಟಿ ಅಂದ್ರೆ, ಆ ಪಟ್ಟಿಯಲ್ಲಿಯೂ ಕೂಡ ಕೆಲವೊಂದು ವಿಶೇಷತೆ ಅದಾವು, ನೋಡ್ತಾ ಹೋಗುನು ನೋಡ್ರಿ. ಇನ್ನು ಯಾವಾಗ ಪಟ್ಟಿ ತಯಾರು ಮಾಡ್ತಾವ್ರಲ್ಲ, ಅವಾಗ ಅವುಗಳನ್ನ ಹೆಸರು, ಆ ದತ್ತಾಂಶಗಳಿಗೆ ಯಾವ್ದು ಬರ್ತೈತಪ್ಪ ಅಂದ್ರೆ ವರ್ಗೀಕೃತ. ಪಟ್ಟಿ ತಯಾರು ಮಾಡಲಿಲ್ಲ, ಅವರ್ಗೀಕೃತ. ಪಟ್ಟಿ ತಯಾರು ಮಾಡಿದ್ರು, ಕೋಷ್ಟಕ ತಯಾರು ಮಾಡಿದ್ರು, ಕೋಷ್ಟಕದೊಳಗೆ ಅಂಕಿಅಂಶಗಳನ್ನು ಬರೆದಿದ್ರು, ಅವುಗಳನ್ನ ಏನಂತ ಕರೀತಾರೋ, ವರ್ಗೀಕೃತ ದತ್ತಾಂಶಗಳು ಅಂತ ಕರೀತಾರೆ. ವರ್ಗೀಕೃತ ದತ್ತಾಂಶ. ನಮ್ಗೆ ಅವರ್ಗೀಕೃತ ಅಂದ್ರೆ ಏನು ಭಾಳ ಅದ್ರ ಬಗ್ಗೆ ವಿವರಣೆ ಕೊಡೋ ಅವಶ್ಯಕತೆ ಇಲ್ಲ. ನಾ ಸಿಂಪಲ್ ಹೇಳೋದಂದ್ರೆ, ಕಾಮ ಹಾಕಿ ಸಂಖ್ಯೆಗಳನ್ನು ಬರೆದ್ರಪ್ಪ ಅಂದ್ರೆ ಅವು ಅವರ್ಗೀಕೃತ. ಕ್ಲಿಯರಾ? ಆದ್ರೆ ವರ್ಗೀಕೃತ ಅಂದ್ರೆ ಹೆಂಗ ಅಂತ ಕೇಳಿದ್ರೆ, ಅವು ದತ್ತಾಂಶಗಳು ಹೆಚ್ಚಿರೋದ್ರಿಂದ ವರ್ಗೀಕರಣ ಮಾಡಿರ್ತಾರೆ. ಹೆಂಗಪ್ಪ ಅಂದ್ರೆ, ಇಲ್ಲಿ 10 ಮಂದಿ ಎಕ್ಸಾಮ್ ತಗೊಂಬದ್ಲಿ ನಾನು 100 ಮಂದಿ ಎಕ್ಸಾಮ್ ತೊಗೊಂಡ್ಪ ಅಂದ್ರೆ ಅವುಗಳನ್ನೆಲ್ಲ ಸ್ಕ್ರೀನ್ ತುಂಬ ಬರಿಬೇಕಾಕೈತಿ. ಸ್ಕ್ರೀನ್ ತುಂಬ ಬರೋದು ಆ ಒಂದು ಪರೀಕ್ಷೆ ವಿಶ್ಲೇಷಣೆ ಮಾಡೋದ್ನಾಗ ಏನಾಕೈತಿ, ಯಾರು ಹೆಚ್ಚು ತೊಗೊಂಡಾರು ಯಾರು ಕಡಿಮೆ ತೊಗೊಂಡಾರು ಅಂತ ನಾವು ನೋಡಕ್ಕನ ಭಾಳ ಟೈಮ್ ಆಗ್ತದೆ. ಆಮೇಲೆ ಆ ಪರೀಕ್ಷೆ ಉತ್ತಮ ಆಯ್ತು ಕೆಟ್ಟ ಆಯ್ತು ಅಂತ ನಮ್ಗೆ ನಿರ್ಣಯಿಸಕ್ಕೂ ಕಷ್ಟ ಆಕೈತಿ. ಅಂಥ ಸಂದರ್ಭದೊಳಗೂ ನಮಗೆ ಈ ಕೋಷ್ಟಕದ ಸಹಾಯ ಪಡಿತೀವಿ. ಆ ಕೋಷ್ಟಕದ ಸಹಾಯ ಪಡೆದಾಗ ಆ ದತ್ತಾಂಶಗಳೇನಂತ ಕರಿತೀವಿ, ವರ್ಗೀಕೃತ ದತ್ತಾಂಶಗಳು. ಆ ವರ್ಗೀಕೃತ ದತ್ತಾಂಶಗಳಲ್ಲಿ ಕೋಷ್ಟಕ ಅಥವಾ ಆವೃತ್ತಿ ವಿತರಣಾ ಪಟ್ಟಿಯನ್ನು ತಯಾರು ಮಾಡ್ತೀವಲ್ಲ, ಅದರಲ್ಲಿ ಒಂದು ಚೇಂಜಸ್ ಅದಾವ. ಅದ್ರಾಗ ಒಂದೇದು ನೋಡ್ರಿ, ಈಗಾಗಲೇ ಇದನ್ನು ಕೋಷ್ಟಕದೊಳಗೆ ಕೊಟ್ಟಿವಿ. ಇಲ್ಲಿ ಎಕ್ಸ್ ಅಂತ ಮೌಲ್ಯಗಳನ್ನು ಬರೆದನು, ಇಲ್ಲಿ ಎಫ್ ಅಂದ್ರೆ ಆವೃತ್ತಿ ಅಂತ ಬರ್ದನು. ಇದನ್ನು ನಾವು ವರ್ಗೀಕೃತ ದತ್ತಾಂಶ ಅನ್ಬೇಕು. ವರ್ಗೀಕೃತ ದತ್ತಾಂಶ ಯಾಕೆ ಅನ್ಬೇಕ್ರಿ ಅಂದ್ರೆ, ಇದನ್ನು ಕೋಷ್ಟಕದಾಗ ಕೊಟ್ಟಾರ. ಇನ್ನು ಕೋಷ್ಟಕ ಹೆಂಗೆ ಬಂತು ಅಂದ್ರೆ, ಆ್ಯಕ್ಚುಲಿ ವಿಚಾರ ಮಾಡೋದಾದ್ರೆ ನೋಡ್ರಿ, ಈ 3 ಅನ್ನುವಂಥ ಸಂಖ್ಯೆ 5 ಸಲ ರಿಪೀಟ್, 3, ಅಂತ 5 ಸಲ ರಿಪೀಟ್ ಇರೋದನ್ನ ನಾವು ರಿಪೀಟ್ ಬರಿ ಬದ್ಲಿ 3 ಬರೆದು ಆವೃತ್ತಿ 5 ಬರೆದು. ಅಂದ್ರೆ ಏನು, ಆವೃತ್ತಿ ಏನು ಹೇಳ್ತತಿ, ಯಾವುದೇ ಒಂದು ಮೌಲ್ಯ ಎಷ್ಟು ಬಾರಿ ಪುನರಾವರ್ತನೆ ಆಗೈತಿ ಅನ್ನೋದು ಹೇಳ್ತದೆ. ಈಗ ಇದನ್ನ ಕಾಮ ಹಾಕಿ ಬರೀರಿಪ್ಪ ಅಂದ್ರೂ ಬರೆದು ತೋರಿಸ್ಬೋದು. ಹೆಂಗ, 3 5 ಸಲ ಬರಿಬೇಕು, 4 4 ಸಲ ವಿಸ್ತರಿಸ್ಬೇಕು, 7 ಕಾಮ ಹಾಕಿ 8 ಸಲ ಬರಿಬೇಕು, 12 5 ಸಲ ಬರಿಬೇಕು, 15 3 ಸಲ ಬರಿಬೇಕು. ಈ ಕೋಷ್ಟಕ ತಯಾರು ಮಾಡೋಕ್ಕಿಂತ ಮುಂಚೆ ಹಂಗೆ ಬರೆದಿದ್ರು. ಬಟ್ ಹಂಗೆ ಬರೆದಾಗ ಅವುಗಳನ್ನ ರಿಪಿಟೇಷನ್ ನೋಡಿ, ಒಂದಕ್ಕೊಂದು ಭಾಳ ಸಲ ರಿಪೀಟ್ ಆಗ್ಯಾವ ಅನ್ನೋದು ನೋಡಿ ಏನು ಮಾಡೀವಿ, ಕೋಷ್ಟಕ ತಯಾರು ಮಾಡೀವಿ. ಈ ಕೋಷ್ಟಕಗಳಲ್ಲಿ ಮೌಲ್ಯ ಮತ್ತು ಆವೃತ್ತಿಯನ್ನು ಬಳಕೆ ಮಾಡಿ ಕೋಷ್ಟಕ ತಯಾರು ಮಾಡಿದ್ರು. ಈಗ ಇವು ವರ್ಗೀಕೃತ ದತ್ತಾಂಶಗಳು. ಈ ವರ್ಗೀಕೃತ ದತ್ತಾಂಶಗಳು ಇದನ್ನು ಟೈಪ್ 1 ಅನ್ನೋದು. ಟೈಪ್ 1. ಇನ್ನು ವರ್ಗೀಕೃತ ದತ್ತಾಂಶಗಳಲ್ಲಿ ಟೈಪ್ 2 ಬರ್ತಾವೆ. ಟೈಪ್ 2 ಅವಶ್ಯಕತೆ ಯಾವಾಗ? ಈಗ ನೋಡ್ರಿ, ಈ ರೀತಿ ಬರೆದಾಗ ಇಲ್ಲಿ ದತ್ತಾಂಶಗಳ ಸಂಖ್ಯೆ ಎಷ್ಟೈತಿ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಕಾಮ ಹಾಕಿ ಬರೆದಾಗ ಇವು ದತ್ತಾಂಶಗಳು ಎಷ್ಟಾಗ್ತಿದ್ದು ಅಂತ ನಾವು ತಿಳ್ಕೊಳ್ತಿದ್ವಿ ಅಂದ್ರೆ, ಈ ಆವೃತ್ತಿಯನ್ನು ಕೂಡಿಸಿದ್ರೆ ಸಾಕು. ಯಾಕಂದ್ರೆ 3 5 ಸಲ ಆಗೈತೆ, 4 ಸಲ ರಿಪೀಟ್ ಆಗೈತೆ, 7 8 ಸಲ ಆಗೈತೆ, 12 5 ಸಲ ಆಗೈತೆ, 15 3 ಸಲ ಆಗೈತೆ. ಹಂಗಾದ್ರೆ ಒಟ್ಟು ಸಂಖ್ಯೆ ಇಟ್ಟಿದ್ದು 5 4 9 9 8 17 17 3 20 25 25 ಟೋಟಲ್ 25 ಅದ ನೋಡ್ರಿ. ಅಂದ್ರೆ ನಾವು ಹೆಂಗೆ ಕಾಮ ಹಾಕಿ ಬರೆದದ್ದು ಅಂದ್ರೆ ಇಲ್ಲಿ 10 ಹೆಂಗೆ ಅದಾವಲ್ಲ, ಹಂಗೆ ಇವತ್ತನ್ನು ಕಾಮ ಹಾಕಿ ಬರೆದದ್ದು ಅಂದ್ರೆ ಇವೆಟ್ಟು ಇರ್ತಿದ್ದು, 25 ಇರ್ತಿದ್ದು. ಹೌದಿಲ್ಲ? ಇನ್ನು 25 ಬಹಳ ಎಲ್ಲಾಗಿದ್ದು. ಈಗ ಇದನ್ನು ಈ ರೀತಿ ಕೋಷ್ಟಕ ತಯಾರು ಮಾಡಿ 25ಕ್ಕಿಂತನೂ ಹೆಚ್ಚು ದತ್ತಾಂಶಗಳಿದ್ರ ಅಥವಾ ರಿಪಿಟೇಷನ್ ಒಂದು ಸ್ವಲ್ಪ ಅಷ್ಟೊಂದು ಇಲ್ಲಾಗಿತ್ತಂದ್ರೆ ಇನ್ನೊಂದು ರೀತಿ ಕೋಷ್ಟಕ ತಯಾರು ಮಾಡ್ತಾರೆ. ಹೆಂಗ ಅಂತ ಕೇಳಿದ್ರೆ, ಇಲ್ಲಿ ನಾವು
ಮೌಲ್ಯವನ್ನೇ ರಿಪಿಟೇಷನ್ ಬರ್ದೇವು. ಮೌಲ್ಯ ಎಟ್ಟೈತಿ ಅದು 2 ಸಲ ಆಗೈತಿ, 4 ಎಟ್ಟೈತಿ ಅದು 2 ಸಲ ಆಗೈತಿ. ಅದ ನಾವು ಮೌಲ್ಯದ ಬದಲಿ ಗುಂಪು ಬಳಸಿ, ಆ ಗುಂಪಿಗೆ ನಾವು ಒಂದು ವಿಶೇಷ ಪದ ಬಳಸ್ತೀವಿ ಇಲ್ಲಿ, ಕ್ಲಾಸ್ ಇಂಟರ್ವಲ್, ಅಥವಾ ಇದನ್ನ ಕನ್ನಡದಾಗ ವರ್ಗಾಂತರ ಅಂತ ಕರೀತಾರೆ. ವರ್ಗಾಂತರ ಅಥವಾ ವರ್ಗವ್ಯಾಪ್ತಿ. ವರ್ಗಾಂತರ ಅಥವಾ ವರ್ಗವ್ಯಾಪ್ತಿ ಅಂದ್ರೆ ಏನು ಅನ್ಕೊಳ್ರಿ, ಮೌಲ್ಯ ಬದಲಿ ಗುಂಪನ್ನ ಆವೃತ್ತಿಗೆ ಅನುಸಾರವಾಗಿ ಬರೆಯೋದು. ಇಲ್ಲಿ ನೋಡ್ರಿ, ಇಲ್ಲಿ ಮೌಲ್ಯ ಬರ್ದಿಲ್ಲ. ಅರ್ಥ ಏನು? 0ಯಿಂದ 20 ಒಳಗೆ 10 ಮಂದಿ ಅದಾರು, 20ರಿಂದ 40 ಒಳಗೆ 35 ಮಂದಿ ಅದಾರು. ಅಂದ್ರೆ ಇಲ್ಲಿ ಗುಂಪಿನ ಅನುಸಾರ ಆವೃತ್ತಿ ಬರೆದೆ. ಅಂದ್ರೆ ಇಲ್ಲಿ 0 to 20 ಒಳಗೆ, 0ಯಿಂದ 20 ಒಳಗೆ ಅಂದ್ರೆ ಇಲ್ಲಿ ಯಾರ್ಯಾರು ಬಂದಿರ್ತಾರಂದ್ರೆ 0 ಅಂಕ ತಗೊಂಡವರು ಬಂದಿರ್ತಾರು, 2 ಮಾರ್ಕ್ಸ್ ತೊಗೊಂಡವರು ಬಂದಿರ್ತಾರು, 4 ಮಾರ್ಕ್ಸ್ ತೊಗೊಂಡವರು ಬಂದಿರ್ತಾರು, 15 ಮಾರ್ಕ್ಸ್ ತೊಗೊಂಡವರು ಬಂದಿರ್ತಾರು, 18 ಮಾರ್ಕ್ಸ್ ತೊಗೊಂಡವರು ಬಂದಿರ್ತಾರು. ಜಾಸ್ತಿ ಅಂದ್ರೆ 19 ಮಾರ್ಕ್ಸ್ ತೊಗೊಂಡವ್ರ ತಕ್ಕನು ಇಲ್ಲಿ ಬಂದಿರ್ತಾರೆ. ನಾವು ಅಂಕಗಳನ್ನು ತೊಗೊಂಡವ್ರ ಅನ್ಕೊಂಡ್ರ. ಆದ್ರೆ ಇಲ್ಲಿ 20 ಬರ್ದಾರ. ಮತ್ತೆ ಸರ್ 20 ಇದ್ದವ್ರು ಎಲ್ಲಿ ಬರ್ತಾರ್ರಿ? 20 ಇದ್ದವ್ರು ಇದ್ರೊಳಗೆ ಬರೋದಿಲ್ಲ. ಯಾಕಂದ್ರೆ ಇದನ್ನ ಹೆಂಗೆ ಓದತ್ತಿದ್ ನೋಡ್ರಿ, ನಾನು 0ಯಿಂದ 20 ಒಳಗೆ, 20 ಒಳಗೆ ಅಂದ್ರೆ 20 ಮಾರ್ಕ್ಸ್ ತೊಗೊಂಡವ್ರ ಇಲ್ಲಿ ಬಂದಿರಂಗಿಲ್ಲ, ಇಲ್ಲಿ ಬಂದಿರ್ತಾರೆ. ಯಾಕಂದ್ರೆ ಇಲ್ಲಿ ಅನ್ಬೇಕಾದ್ರೆ ಏನು ಅನ್ಬೇಕು? 20ರಿಂದ 40 ಒಳಗೆ. ಅಂದ್ರೆ 20ರಿಂದ ಸ್ಟಾರ್ಟ್ ಆದವ್ರ 40 ಒಳಗಿದ್ದವ್ರೆಲ್ಲ ಇಲ್ಲಿರ್ತಾರೆ. ಹಂಗ ಪ್ರತಿಯೊಂದು ಈಗೇನ ಇದನ್ನ ಹೋದ 40ರಿಂದ 60 ಒಳಗೆ, 60ರಿಂದ 80 ಒಳಗೆ 61 ಮಂದಿ, 80ರಿಂದ 100 ಒಳಗೆ, 100ರಿಂದ 120 ಒಳಗೆ, ಹಿಂಗ ಗುಂಪು ಅನ್ಕೊಂಡು ಆವೃತ್ತಿಯನ್ನ ಬರ್ತಾರೆ. ಆದ್ರೆ ಇಲ್ಲಿ ಏನ್ ಮಾಡಕ್ ಬರಂಗಿಲ್ಲ, ನಿರ್ದಿಷ್ಟವಾಗಿ ಅಂಕ ತಗೊಂಡವ್ರನ್ನ ಹೇಳಕ್ ಬರೋದಿಲ್ಲ. ಹೆಂಗಪ್ಪ ಅಂದ್ರೆ 20ರಿಂದ 40 ಒಳಗೆ ಮಾರ್ಕ್ಸ್ ತಗೊಂಡವ್ರು ಎಷ್ಟು ಮಂದಿ ಇದಾರ ಅಂದ್ರೆ 35 ಮಂದಿ ಅದಾರ ಅಂತ ಹೇಳಕ್ ಬರ್ತದೆ. ಆದ್ರೆ ಆ 35 ಮಂದಿ ಎಷ್ಟೆಷ್ಟು ತಗೊಂಡವ್ರು ಹೇಳ್ರಿ ಅಂದ್ರೆ ಹೇಳಕ್ ಬರಂಗಿಲ್ಲ. ಅದನ್ನ ಹಿಂಗೆ ಕಾಮ ಹಾಕಿ ಕೊಟ್ಟಿದ್ರೆ ಅಲ್ಲಿ ನೋಡಿ ಹೇಳಕ್ ಬರ್ತದೆ. ಬಟ್ ಇಲ್ಲಿ ಬರೀ ಆ ಗುಂಪಿನಾಗ ಯಾರು ಬರ್ತಾರೆ, ಆ ಗುಂಪಿನಾಗ ಯಾರು ಬರ್ತಾರೆ ಅನ್ನೋದು ಮಾತ್ರ ಇಲ್ಲಿ ನಾವು ಸಂಖ್ಯೆ ಆವೃತ್ತಿಯನ್ನು ಬರೆದಿರ್ತೀವಿ. ಬಟ್ ಇದು ಅನಿವಾರ್ಯ ಯಾವಾಗ ಆಕೈತಿ? ಸಂಖ್ಯೆಗಳು ಭಾಳ ಇದ್ದಾಗ. ಇದನ್ನ ಕಾಮ ಹಾಕಿ ಬರೆದಿದ್ರಂದ್ರೆ ಎಷ್ಟು ಸಂಖ್ಯೆ ಇರ್ತಿದ್ದು ಅಂತ ಕೇಳಿದ್ರೆ ಇವತ್ತನ್ನೆಲ್ಲ ಕೂಡಿಸ್ರೆ ಗೊತ್ತಾಕೈತಿ. ಯಾರೇ ಕೂಡಿಸಿರ 10, 35, 52, 61, 38, 29 ಕೂಡಿಸಿರ ನೋಡ್ರಿ ಎಟ್ಟ? 225. ನೋಡಿ 225 ಮಂದಿ ಒಂದು ರಿಸಲ್ಟ್ ಐತಿ. ಹಂಗಂದ್ರೆ 225 ಮಂದಿನ ನಾವು ಪರೀಕ್ಷೆ ತಗೊಂಡಿದ್ದು ಅಂದ್ರೆ ಈ ಕಾಮ ಹಾಕಿ ಬರೆದಿದ್ದು ಅಂದ್ರೆ 225 ಮಂದಿಗೆ ನಾವು ಏನಾದರೂ ಸ್ವಲ್ಪ ನಿರ್ಣಯ ತಗೊಳ್ಳೋನು, ಚಲೋ ಎಕ್ಸಾಮ್ ಎಷ್ಟು ಮಂದಿ ಬರ್ದಾರು, ಕೆಟ್ಟ ಎಕ್ಸಾಮ್ ಎಷ್ಟು ಮಂದಿ ಬರ್ದಾರು ಅಂತ ನಮಗೆ ಏನಾದರೂ ಕೇಳಿದ್ರಂದ್ರೆ 225 ಮಂದಿನ ಕಾಮ ಹಾಕಿ ಇಟ್ಕೊಂಡು ಹೇಳ್ತಾನೆ ಪ್ರಯತ್ನ ಪಟ್ರಂದ್ರೆ ಆ ಪ್ರಯತ್ನದಲ್ಲಿ ಪದೇ ತಪ್ಪು ಮಾಡ್ತಿರ್ತೀವಿ. ಅದೇ ಹೆಂಗೆ ಕೋಷ್ಟಕ್ಕೆ ತಯಾರು ಮಾಡಿಬಿಟ್ಟು ಅಂದ್ರೆ ಪಟ್ನೆ ಹೇಳ್ತೀವಿ. ನೋಡ್ರಿ, ಫಲಿತಾಂಶ ಒಂದು 10 ಮಂದಿ ಸರಿ ಮಾಡಿಲ್ರಿ, ಅವ್ರು 20 ಒಳಗದಾರ್ರಿ. ಮತ್ತು ಏನು 29 ಮಂದಿ ಏನದಾರಲ್ಲ ಅವ್ರು ಭಾಳ ಬ್ರಿಲಿಯಂಟ್ ಅದಾರ್ರಿ, ಅವರು ಚಲೋ ಭಾಳ ಮಾರ್ಕ್ಸ್ ತೊಗೊಂಡಾರ ಅಂತ ಹೇಳ್ತೀವಿ. ಒಂದು 61 ಮಂದಿ ಏನದಾರಲ್ಲ ರೀ, ಅವರು ಭಾಳ ಅತಿ ಕಡಿಮೆನೂ ಸಾಧನೆ ಮಾಡಿಲ್ರಿ, ಭಾಳ ಹೆಚ್ಚೂ ಮಾಡಿಲ್ಲ, ಅವ್ರು ಭಾಳ ಬೆಸ್ಟ್ ಅದಾರ್ರಿ, ಮೀಡಿಯಮ್ ಅದಾರ್ರಿ ಅಂತ ಹೇಳಕ್ ಬರ್ತದೆ. ಹಿಂಗೆ ಆ ದತ್ತಾಂಶಗಳ ಬಗ್ಗೆ ಒಂದು ಕ್ವಿಕ್ ಆಗಿ ನಿರ್ಣಯ ತಗೊಳಕ್ಕೆ ಈ ರೀತಿ ಕೋಷ್ಟಕ ತಯಾರು ಮಾಡಿರ್ತಾರೆ. ಹೇಗಿದು ವರ್ಗೀಕೃತ ದತ್ತಾಂಶಗಳ ಟೈಪ್ 2 ಗುಂಪು ಮಾಡಿ, ವರ್ಗಾಂತರ ಅಂತ ಗುಂಪು ಮಾಡಿ. ನಿಮಗೆ ಒಂದು ಲೆಕ್ಕ ದತ್ತಾಂಶಗಳನ್ನ ಕೊಡುತ್ತೆ. ಈ ಒಂದು ವರ್ಗಾಂತರ ಅನ್ನೋ ಪದ ಒಮ್ಮೆ ಬಳಸ್ಬೋದು, ಬಳಸದೆ ಅಲ್ಲಿ ಏನೇನೋ ಬೇರೆ ಹೇಳ್ಬೋದು ಮಾಹಿತಿ. ಬಟ್ ಈ ಮಾಹಿತಿ ಗುಂಪಾಗಿತ್ತಂದ್ರೆ, ಹಿಂಗೆ ಗುಂಪು ಕೊಟ್ಟಿದ್ರು ಅಂದ್ರೆ ಇದನ್ನು ಏನಂತ ಕರಿಬೇಕು? ವರ್ಗಾಂತರ. ಇಂಗ್ಲೀಷ್ನಾಗ ಇದನ್ನು ಕ್ಲಾಸ್ ಇಂಟರ್ವಲ್ ಅಂತಾರ. ಇದರ ಶಾರ್ಟ್ಕಟ್ CI. ಗುಂಪು ಕೊಡಲಿಲ್ಲ, ಮೌಲ್ಯಗಳನ್ನು X. ಗುಂಪು ಕೊಟ್ಟರು ವರ್ಗಾಂತರ. ಓಕೆ. ಇನ್ನು 2ನೇ ಕಾಲಮ್ದೊಳಗೂ ಅವ್ರು ಏನೋ ಅದಕ್ಕೆ ಬೇರೆ ಬಣ್ಣ ಹಚ್ಚಿ ಒಂದು ಪದ ಬಳಸಿರ್ಬೋದು. ಬಟ್ ನಾವು ಆ ಬಣ್ಣಕ್ಕೆ ಏನು ಅನ್ಬೇಕು ಅಂದ್ರೆ ಆವೃತ್ತಿನೇ ಅನ್ಬೇಕು. ಅದು ಕೊಡತ್ನಾಗ ಅವರು ಹಿಂಗೆ ಅಡ್ಡ ಸಾಲದಾಗ ಮಾಹಿತಿ ಕೊಟ್ಟಿದ್ರಂದ್ರೆ 2ನೇ ಅಡ್ಡ ಸಾಲ ಆವೃತ್ತಿ ಆಗಿರ್ತದೆ. ಇದನ್ನ ಆವೃತ್ತಿ ಅಂತ ಕರಿ. 2ನೇ ಅಡ್ಡ ಸಾಲ
ಕಂಬ ಸಾಲದಾಗ ಕೊಟ್ಟಿದ್ರಂದ್ರೆ ಎರಡನೇ ಕಂಬ ಸಾಲ ಏನಾಗಿರ್ತೈತಿ ಆವೃತ್ತಿಯಾಗಿರ್ತೈತಿ. ಮೊದಲನೇ ಕಂಬ ಸಾಲುಗಳು ಮೌಲ್ಯ ಆಗಿರ್ತಾವೆ ಯಾವಾಗ ಗುಂಪಿರ್ಲಿಕ್ಕಂದ್ರೆ, ವರ್ಗಾಂತರ ಆಗಿರ್ತಾವೆ ಯಾವಾಗ ಗುಂಪಾಗಿದ್ರೆ. ಓಕೆ, ಇನ್ನು ವರ್ಗೀಕೃತ ದತ್ತಾಂಶಗಳಲ್ಲಿ ಈ ರೂಪದಾಗ್ರೆ ತೋರಿಸಿರ್ತಾರೆ ನಮಗೆ. ಆದರೆ ಇಲ್ಲಿ ಇನ್ನೊಂದು ಮಾತು ಹೇಳ್ಬಿಡ್ತನು, ಇದೇನು ಗುಂಪು ಬರ್ದೇವಲ್ಲ, ಈ ಗುಂಪು ಬರೋ ಪದ್ಧತಿಗೆ ಒಂದು ಹೆಸರೈತಿ. ಏನಪ್ಪಾ ಅಂದ್ರೆ ವಿಮುಕ್ತ ವಿಧಾನ ಅಂತ. ಇದೇನು ಗುಂಪು ಮಾಡಿವಲ್ಲ, ಈ ಗುಂಪಿಗೆ ಏನಂತ ಕರಿತೀವಿ, ವಿಮುಕ್ತ ಅಥವಾ ನಿರಂತರ ಅಂತ ಕರಿತೀವಿ. ಈ ಗುಂಪು ಬರೆಯೋ ಪದ್ಧತಿ ವಿಮುಕ್ತ ಅಥವಾ ನಿರಂತರ. ಯಾಕ್ರಿ ವಿಮುಕ್ತ ಅಂದ್ರೆ, ಇಲ್ಲಿ ನೋಡ್ರಿ, 0ಯಿಂದ ಅನ್ನತನು 20ರ ಒಳಗೆ ಅನ್ನತ್ತ. ಅಂದ್ರೆ ಈ 20ಅನ್ನ ಈ ಗುಂಪಿನಾಗ ತಗೋಬಲ್ಲಿ. ಅಂದ್ರೆ ಈ 20ಅನ್ನ ಏನು ಮಾಡತ್ತೀವಿ, ವಿಮುಕ್ತ ಮಾಡತ್ತೀವಿ, ಬಿಟ್ಟು ಕೊಡತ್ತೀವಿ. ಈ 20ಅನ್ನ ಇಲ್ಲಿ ಬಿಟ್ಟು ಕೊಟ್ಟು ಇಲ್ಲಿ ಸೇರ್ಸಾತ್ತೀವಿ. ಅಂದ್ರೆ 20 ಮಾರ್ಕ್ಸ್ ತೊಗೊಂಡಾವು ಇಲ್ಲಿ ಬಂದಿರಂಗಿಲ್ಲ, ಈ ಗುಂಪಿನಾಗ ಬಂದಿರ್ತಾರೆ. ಅದಕ್ಕೆ ವಿಮುಕ್ತ ಅಂತ. ಅಥವಾ ನಿರಂತರ ಯಾಕಂದ್ರೆ ಇಲ್ಲಿ ನೋಡ್ರಿ, ಯಾವುದು ಗ್ಯಾಪ್ ಅನ್ನೋದೇ ಇಲ್ಲಿ ನೋಡ್ರಿ, 0ದಿಂದ 20, 20ರಿಂದ ಸ್ಟಾರ್ಟ್ ಆಯ್ತು. ಇಲ್ಲಿ 20ರಿಂದ 40, 40ರಿಂದ 40, ಮತ್ತೆ 40ರಿಂದ ಸ್ಟಾರ್ಟ್ ಆಯ್ತು. ಅಂದ್ರೆ ಇಲ್ಲಿ ಗ್ಯಾಪ್ ಅನ್ನೋದೇ ಇಲ್ಲಿ ನೋಡ್ರಿ, 0 to 20, 20 to 40, 40 to 60, 60 to 80, 80 to 100, 100 to 120. ಹಿಂಗೆ ನಿರಂತರ ಅದ, ಇವು ಗ್ಯಾಪ್ ಇಲ್ಲ. ಈಗ ಇದಕ್ಕೆ ನಿರಂತರ ಅಥವಾ ವಿಮುಕ್ತ ವಿಧಾನ ಅಂತ. ಹಂಗಾದ್ರೆ ಇದನ್ನ ಇನ್ನೊಂದು ರೀತಿನೂ ಬರೆಯಕ್ಕೆ ಬರ್ತೈತೆ, ಬರೆಯಕ್ಕೆ ಬರ್ತೈತೆ. ಬಟ್ ಇದನ್ನು ಇನ್ನೊಂದು ರೀತಿ ಓದೋದು ಹೇಳ್ತೀನಿ ನೋಡ್ರಿ. ಇವೇನು ಬರ್ದೇವಲ್ಲ ಹಿಂಗ 0 to 20, 20 to 40, 40 to 60 ಹಿಂಗೆ ಬರಿತಾ ಹೋಗ್ತೀವಲ್ಲ. ಹಿಂಗೆ ಬರಿತಾ ಹೋದಾಗ ಇದನ್ನು ಇನ್ನೊಂದು ರೀತಿ ಓದ್ಬೋದು. ಏನಪ್ಪ ಅಂದ್ರೆ 0 ಅಥವಾ 0ಕ್ಕಿಂತ ಹೆಚ್ಚು. ಇದು ಮೊದಲನೇದೇನೈತ್ಲೆ, 0 ಅಥವಾ 0ಕ್ಕಿಂತ ಹೆಚ್ಚು, 20ಕ್ಕಿಂತ ಕಡಿಮೆ. ಅಂದ್ರೆ ಇದನ್ನ ಕಡಿಮೆ ಅನ್ನೋ ಪದ ಬಳಸಿ ಓದಬೇಕು. ಇದನ್ನ ಹೆಚ್ಚು ಅನ್ನೋ, ಅಧಿಕ ಅಥವಾ ಹೆಚ್ಚು ಅನ್ನೋ ಪದ ಬಳಸಿ ಓದಬೇಕು. 0 ಅಥವಾ 0ಕ್ಕಿಂತ ಹೆಚ್ಚು, ಇದನ್ನ 20ಕ್ಕಿಂತ ಕಡಿಮೆ. 20 ಅಥವಾ 20ಕ್ಕಿಂತ ಹೆಚ್ಚು, 40ಕ್ಕಿಂತ ಕಡಿಮೆ. ಓಕೆ, ಇದನ್ನ ಹೆಚ್ಚು ಹೆಚ್ಚು ಅನ್ನೋ ಪದ ಬಳಸಿ ಉಚ್ಚಾರ ಮಾಡಬೇಕು. ಇದನ್ನ ಕಡಿಮೆ ಕಡಿಮೆ ಪದ ಬಳಸಿ ಏನು ಮಾಡಬೇಕು, ಹೇಳಬೇಕು. ಆಮೇಲೆ ಈ ರೀತಿ ಇದನ್ನ ನಾವು ಇಲ್ಲಿ ಅರ್ಥ ಮಾಡಬೇಕು. ಓಕೆ, 0 ಅಥವಾ 0ಗಿಂತ ಹೆಚ್ಚು, ಇದು 20ಕ್ಕಿಂತ ಕಡಿಮೆ. ಇದು ಹಿಂಗಿದ್ದಾಗ ಇವು ರಿಪೀಟ್ ಆಗ್ತಾವೆ. ಇಲ್ಲಿ 20 ಇದ್ರೆ ಇಲ್ಲಿ 20 ಬರ್ತೈತಿ, ಇಲ್ಲಿ 40 ಇದ್ರೆ 40 ಬರ್ತೈತಿ, ಇಲ್ಲಿ 60 ಇದ್ರೆ ಇಲ್ಲಿ 80 ಬರ್ತೈತಿ. ಹಿಂಗೆ ರಿಪೀಟ್ ಆಗ್ತಾವೆ. ಹಿಂಗಿದ್ರೆ ಇದನ್ನ ಯಾವ ವಿಧಾನ ಅಂತಾರೋ, ವಿಮುಕ್ತ ಅಥವಾ ನಿರಂತರ ವಿಧಾನ ಅಂತ. ಇನ್ನೊಂದು ರೀತಿ ಬರಿಬಹುದಾ ಅಂತ ಹೇಳತ್ತಲ್ಲ. ಆ ಇನ್ನೊಂದು ರೀತಿ ಬರಿತ್ನ್ಯಾಗ ಏನಾಗಿರ್ತೈತಪ್ಪ ಅಂದ್ರೆ ನಿರಂತರ ಇರುವುದಿಲ್ಲ. ಅವಾಗ ಅದನ್ನು ವಿಮುಕ್ತ ಅನ್ನಂಗಿಲ್ಲ. ಏನಂತಾರೋ ನಾಲ್ಕು ಅನ್ನೊಂದು ದತ್ತಾಂಶ ತೋರಿಸ್ಬಿಡ್ತಾನೋ. ಇಲ್ಲಿದ ನೋಡ್ರಿ, ಇದು ಪುಸ್ತಕದಾಗ ಒಂದು ಲೆಕ್ಕದ ಒಂದು ಉದಾಹರಣೆ ಐತಿ. ಇಲ್ಲಿ ಏನು ದತ್ತಾಂಶಗಳದಲ್ಲ, ಈ ದತ್ತಾಂಶಗಳನ್ನು ಸಂವೃತ ಅಥವಾ ನಿರಂತರವಲ್ಲದ ಅಥವಾ ಸೇರ್ಪಡೆ ವಿಧಾನ ಅಂತಾರೆ. ಸಂವೃತ ಅಥವಾ ಸೇರ್ಪಡೆ ಅಥವಾ ನಿರಂತರವಲ್ಲದ ಮತ್ತೊಂದು, ಈ ಮೊದಲಿದ್ದದ್ದು ಏನು ಸಂಖ್ಯೆ ಅದಾವಲ್ಲ, ಇವ 0, 20, 40, 60 ಮೊದಲು ಅದಾವಲ್ಲ, ಈ ಮೊದಲು ಇರತಕ್ಕಂಥ ಬೆಲೆಗಳನ್ನು ಕೆಳಮಿತಿ ಅಂತ ಕರೀತಾರೆ. ಕೆಳಮಿತಿ. ಆಮೇಲೆ ನಂತರ 20, 40, 60, 80 ಅದಾವಲ್ಲ, ಇಲ್ಲಿ 20, 40, 60, 80 ನಂತರ ಅದಾವಲ್ಲ, ಅವುಗಳನ್ನೇನಂತ ಕರೀತಾರೋ ಮೇಲ್ಮಿತಿ. ಫಸ್ಟ್ ಇರೋದು ಕೆಳಮಿತಿ, ನಂತರ ಇರೋದು ಮೇಲ್ಮಿತಿ. ವಿಮುಕ್ತ ವಿಧಾನದಾಗ ಏನಾಗಿರ್ತೈತಿ, ಕೆಳಮಿತಿ ಮೇಲ್ಮಿತಿಗಳು ರಿಪೀಟ್ ಹಾಕೋತ ಹೋಗ್ತಾವ.
ಅವ ಇಂಟರ್ಚೇಂಜ್ ಆಗ್ತಾವೆ. ಇಲ್ಲಿ ಕೆಳಮಿತಿ ಇತ್ತು ಅಥವಾ ಸಾರಿ ಇಲ್ಲಿ ಮೇಲ್ಮಿತಿ ಇತ್ತು, ಅದ್ರ ಮುಂದಿನ ಹೋಗಿ ಅದ ಕೆಳಮಿತಿ ಆಗಿರ್ತದೆ. ಇಲ್ಲಿ ಅದು ಮೇಲ್ಮಿತಿ ಇತ್ತು, ಇಲ್ಲಿ ಮುಂದೆ ಹೋಗಿ ಅದು ಕೆಳಮಿತಿ ಆಗಿರ್ತದೆ. ಇಲ್ಲಿ ಅದು ಮೇಲ್ಮಿತಿ ಇತ್ತು, ಇಲ್ಲಿ ಮುಂದೆ ಕೆಳಮಿತಿ ಆಗಿರ್ತದೆ. ಅಂದರೆ ಇಲ್ಲಿ ಮೇಲ್ಮಿತಿ ಕೆಳಮಿತಿಗಳು ಅವೇ ಬರ್ಕೋತ ಹೋಗ್ತಾವೆ. ಹೆಂಗೆ ಇಲ್ಲಿ ಮೇಲ್ಮಿತಿ ಅನ್ಸ್ಕೊತತಿ, ಇಲ್ಲಿ ಕೆಳಮಿತಿ ಅನ್ಸ್ಕೊತತಿ, ಇದು ಮೇಲ್ಮಿತಿ ಅನ್ಸ್ಕೊತತಿ, ಇಲ್ಲಿ ಗುಂಪಿನಾಗದ ಕೆಳಮಿತಿ ಅನ್ಸ್ಕೊತತಿ. ಆದ್ರೆ ಸಂವೃತ್ತ ಅಥವಾ ಸೇರ್ಪಡೆ ವಿಧಾನವನ್ನು ಸ್ವಲ್ಪ ಗಮನಿಸ್ರಿ. 50 ಐತಿ, ಇಲ್ಲಿ 52 ಐತಿ. ಕೆಳಮಿತಿ 50, ಮೇಲ್ಮಿತಿ 52. ಬಟ್ ಇಲ್ಲಿರುವ ಮೇಲ್ಮಿತಿ ಇಲ್ಲಿ ಬಂದಿಲ್ಲ ನೋಡ್ರಿ. ಇಲ್ಲಿ 52 ಇದ್ರೆ ಇಲ್ಲಿ ಮುಂದೇನೈತಿ 53 ಐತಿ. ಇಲ್ಲಿ ನಿರಂತರ ಯಾಕೆ ಅನ್ನತ್ತಿದ್ರಿ, ರಿಪೀಟ್ ಆಗತ್ತಿದ್ದು. ಬಟ್ ಇಲ್ಲಿ ಇವುಗಳನ್ನ ಬರೋದು ನೋಡ್ರಿ, 50, 52. ಈ 52 ಇಲ್ಲಿ ಬಂದಿಲ್ಲ, 53 ಬಂದೈತಿ. ಆಮೇಲೆ ಇಲ್ಲಿ 55, ಇಲ್ಲಿ 55 ಆಗಂತ ಇಲ್ಲಿ 55 ಬಂದಿಲ್ಲ, 56 ಬಂದೈತಿ. 58, ಇಲ್ಲಿ 58 ಅಂದ್ರೆ 58 ಬಂದಿಲ್ಲ, ಇಲ್ಲಿ ಬಂದಂಗೆ ಇಲ್ಲಿ ಏನು ಬಂದೈತಿ 59. ಅಂದ್ರೆ ಇಲ್ಲಿ ಗ್ಯಾಪ್ ಆಗೈತಿ ನೋಡ್ರಿ. ಅದಕ್ಕೆ ನಿರಂತರವಲ್ಲ ಅಂದೇವು. ಮತ್ತು ಸೇರ್ಪಡೆ ಯಾಕಂದ್ರು ಅಥವಾ ಸಂವೃತ್ತ ಯಾಕಂದ್ರೆ ಈ ರೀತಿ ಗುಂಪು ಮಾಡೋದ್ನಾಗ ಏನಾಗಿರ್ತೈತಪ್ಪ ಅಂದ್ರೆ 50ರಿಂದ 52ರವರೆಗೆ ಅನ್ಬೇಕು. ಇಲ್ಲಿ ಒಳಗೆ ಏನಾಗ್ತಿದ್ವು ನೋಡ್ರಿ, ನಾವು 0ಯಿಂದ 20ರ ಒಳಗೆ, 20ರಿಂದ 40ರ ಒಳಗೆ ಏನಾಗ್ತಿದ್ವು. ಇಲ್ಲಿ ಒಳಗೆ ಅನ್ನುವಂಥ ಪದ ಉಚ್ಚಾರ ಮಾಡತ್ತಿದ್ದು ವಿಮುಕ್ತ ಅಥವಾ ನಿರಂತರ ಇದ್ದಾಗ. ಆದರೆ ಇಲ್ಲಿ ಹಂಗೆ ಮಾಡಬಾರ್ದು. ಇಲ್ಲಿ ಏನ್ಬೇಕು, 50ರಿಂದ 52ರವರೆಗೆ ಅಂದ್ರೆ 52 ಮಾರ್ಕ್ಸ್ ತೊಗೊಂಡವು ಈ ಗುಂಪಿನಾಗ ಬಂದಿರ್ತಾನೆ. ಇಲ್ಲಿ ನಾವು ಮಾವಿನ ಹಣ್ಣುಗಳ ಸಂಖ್ಯೆ ಅಂದರು 52 ಹಣ್ಣುಗಳು ಇರುವಂತಹ ಪೆಟ್ಟಿಗೆ ಈ ಗುಂಪಿನಾಗ ಬಂದಿರ್ತದೆ. ಅದ ಇಲ್ಲಿ ವಿಮುಕ್ತ ವಿಧಾನ ಪ್ರಕಾರ ಈ ರೀತಿ ಇದ್ದಾಗ ಏನಕ್ಕಿತ್ತು, 52 ಈ ಥರ ಬರ್ತಿಲ್ಲಾಗಿತ್ತು. 50ರಿಂದ 52ರ ತಕ್ಕ ಏನೇನು ಅಂಶಗಳದಾವು, ಏನೇನು ಸಂಖ್ಯೆಗಳದಾವು, ಅವನ್ನೆಲ್ಲನೂ ಇಲ್ಲೇ ಪಟ್ಟಿ ಮಾಡಿರ್ತಾರೆ. ಆಮೇಲೆ ಇಲ್ಲಿ 53ರಿಂದ 55ರವರೆಗೆ ಇದನ್ನ ವರೆಗೆ ಅನ್ನೋ ಪದ ಬಳಸಿ ಓದ್ಬೇಕು ನೋಡಿ. ಇದನ್ನ ರಿಂದ ವರೆಗೆ. ಇಲ್ಲಿ ರಿಂದ ಅನ್ಬೋದು, ಆದರೆ ಇಲ್ಲಿ ವರೆಗೆ ಅನ್ನಂಗಿಲ್ಲ, ಒಳಗೆ. ಸೊ ನಾ ಏನು ಹೇಳೋದು ಅರ್ಥ ಆಗತ್ತಲ್ಲ. ಇವು ನಿರಂತರ ಇದ್ದಾಗ ಈ ಒಂದು ಮೇಲ್ಮಿತಿಯನ್ನ ಅದೇ ಗುಂಪಿಗೆ ಸೇರ್ಸಂಗಿಲ್ಲ. ಈ ಮೇಲ್ಮಿತಿ ಏನೇನು ಮಾಡ್ತಾರು, ಅದರ ಮುಂದಿನ ಕೆಳಮಿತಿ ಅಂತ ಅನ್ಕೊಂಡು ಅಲ್ಲಿ ಸೇರಿಸ್ತಾರೆ. ಆದರೆ ಇಲ್ಲಿ ಹಂಗಲ್ಲ, ಎಲ್ಲಿ ಬರೆದೇವಲ್ಲ ಅಲ್ಲೇ ಸೇರಿರ್ತಾರೆ. 55 ಮಾರ್ಕ್ಸ್ ತೊಗೊಂಡವು ಇಲ್ಲೇ ಬಂದಿರ್ತಾನೆ, 52 ಮಾರ್ಕ್ಸ್ ತೊಗೊಂಡವನು ಇಲ್ಲೇ ಬಂದಿರ್ತಾನೆ, 53ದವನು ಇಲ್ಲೇ, 55 ಇದ್ದವನು ಇದ್ರ ನಬಾರ್ಕಿದ್ದವರು ಇಲ್ಲೇ. ಆದರೆ ಇಲ್ಲಿ ಹಂಗಲ್ಲ, ಒಳಗೆ ಅಂತ ನಾವು ಓದ್ತೀವಿ ಅಂದ್ರೆ 20 ಮಾರ್ಕ್ಸ್ ತೊಗೊಂಡು ಇಲ್ಲಿ ಬರಂಗಿಲ್ಲ, ಇಲ್ಲಿ ಬಂದಿರ್ತಾನೆ. 60 ಮಾರ್ಕ್ಸ್ ತೊಗೊಂಡವು ಇಲ್ಲಿ ಬರಂಗಿಲ್ಲ, ಇಲ್ಲಿ ಬಂದಿರ್ತಾನೆ. ಓಕೆ, ಹಿಂಗೆ ದತ್ತಾಂಶಗಳ ಇಡೀ ಟೈಪ ನಿಮ್ಗೆ ನಾನು ನಿಮ್ಮ ಸ್ಕ್ರೀನ್ ಮ್ಯಾಗ ತೋರ್ಸಾತೀನಿ. ಇವತ್ತನ್ನೆಲ್ಲ ನೆನಪಿಡ್ತೀರಿ, ಲೆಕ್ಕ ಮಾಡೋತ್ನ್ಯಾಗ ಅಂತ ಅನ್ಕೊಳ್ತು. ನಮ್ಗೆ ಇಂಥ ಎಲ್ಲ ದತ್ತಾಂಶಗಳದ್ದು ಏನು ಕಂಡುಹಿಡಿಬೇಕಾಗಿತ್ತು ಅಂದ್ರೆ 3 ಕೇಂದ್ರೀಯ ಪ್ರವೃತ್ತಿಯ ಅಳತೆಗಳನ್ನು ಕಂಡುಹಿಡಿಬೇಕಾಗಿತ್ತು. ಯಾವ್ಯಾವು? ಸರಾಸರಿ, ಬಹುಲಕ, ಮಧ್ಯಾಂಕ. ಈ 3 ಕಂಡುಹಿಡಿದು ತೋರಿಸ್ಬೇಕು. ಈಗ ದತ್ತಾಂಶಗಳ ಪರಿಚಯ ಆಯ್ತಲ್ಲ, ಮುಂದೋಗುನು. ಹಾಗಾದ್ರೆ ಕೇಂದ್ರೀಯ ಪ್ರವೃತ್ತಿ ಅಳತೆಯಲ್ಲಿ ಮೊದಲನೇ ಅಳತೆ ಯಾವುದು ಅಂತ ಕೇಳಿದ್ರ ಸರಾಸರಿ. ಇದನ್ನ ಇಂಗ್ಲಿಷ್ನಾಗ ಆವ್ರೇಜ್ ಅಂತ ಕರೀತಾರೆ. ಆವ್ರೇಜ್ ಇದನ್ನ ಸಂಕೇತದಿಂದ ಸೂಚಿಸಬೇಕಂದ್ರೆ ಎಕ್ಸ್ ಬಾರ್ ಬಳಸ್ತಾರೆ. ಆವ್ರೇಜ್ ಎಕ್ಸ್ ಬಾರ್. ಸರಾಸರಿ ನಿಮಗೆ ಹೊಸದಲ್ಲ, ಇದನ್ನ ಈಗಾಗಲೇ ಕೇಳಿರ್ತೀರಿ. ಆವ್ರೇಜ್ ಏನು? ಪ್ರಾಪ್ತಾಂಕಗಳ ಒಟ್ಟು ಮೊತ್ತಕ್ಕೆ, ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಿರ ದೊರಕುವಂತ ಬೆಲೆನಂತ ಕರೀತಾರೋ ಸರಾಸರಿ. ಸರಾಸರಿ ಎಂದರೇನು ಅಂದ್ರೆ ಈ ಒಂದು ಮಾತನ್ನ ಹೇಳ್ರಿ ನಡೀತದೆ. ಸರಳ ಮಾತನ್ನ ಹೇಳೋದಾದ್ರೆ ಯಾವುದ್ರ ಸರಾಸರಿ ಬೇಕಾಗಿರ್ತೈತೆ ಅವನ್ನೆಲ್ಲ ಕೂಡಿಸ್ರಿ. ಈಗ ನಿಮ್ಮ ವಯಸ್ಸುಗಳ ಸರಾಸರಿ ಬೇಕಾಗೈತಿ, ಎಲ್ಲರೂ ವಯಸ್ಸು ಕೂಡಿಸ್ರಿ. 5 ಮಂದಿ ಇದಾರ ತಿಳ್ಕೊರಿ.
ಆ 5 ಮಂದಿದ ವಯಸ್ಸು ಕೂಡಿಸೋದು. ಆಮೇಲೆ ಏನು ಮಾಡೋದು ಹೇಳ್ರಿ, 5ರಲ್ಲೇ ಭಾಗಿಸೋದು. 5 ಮಂದಿ ಸರಾಸರಿ ಅಂದ್ರೆ 5 ವಯಸ್ಸುಗಳ ಸರಾಸರಿ ಅಂದ್ರೆ 5 ಮಂದಿ ವಯಸ್ಸುಗಳು ಬೇರೆ ಬೇರೆ ಇರ್ಬೋದು. ಒಬ್ಬ 30 ಇರ್ಬೋದು, ಒಬ್ಬ 35 ಇರ್ಬೋದು, ಒಬ್ಬ 40 ಇರ್ಬೋದು, ಒಬ್ಬ 60 ಇರ್ಬೋದು, ಒಬ್ಬ 65 ಇರ್ಬೋದು. ಅವ್ರನ್ನೆಲ್ಲ ಅಳತೆಗಳ ಇದ್ದಕ್ಕಿದ್ದಂಗೆ ಕೂಡಿಸೋದು. ಕೂಡಿಸಿ ನಾವು ಎಷ್ಟು ಮಂದಿ ಸರಾಸರಿ ಕಂಡಿಡ್ತೀವಿ, 5 ಮಂದಿ ಅನ್ಕೊಂಡಾಗ 5ರಲ್ಲೇ ಭಾಗಿಸೋದು. ಅದಕ್ಕೆ ಇಲ್ಲಿ ಹೇಳ್ತೀವಿ ನೋಡಿ, ಪ್ರಾಪ್ತಾಂಕಗಳು ಎಟ್ಟಾಕಿರವಲ್ಲ, ಆ ಪ್ರಾಪ್ತಾಂಕಗಳ ಒಟ್ಟು ಮೊತ್ತವನ್ನು ಆ ಪ್ರಾಪ್ತಾಂಕಗಳ ಒಟ್ಟು ಸಂಖ್ಯೆಯಿಂದ ಭಾಗಿಸಿದಾಗ ದೊರಕೈತ್ಲ, ಅದನ್ನ ನಾವು ಸರಾಸರಿ ಅಂತ ಕರಿತೀವಿ. ಸರಾಸರಿ ಅಂತ ಕರಿತೀವಿ. ಹೀಗಾಗಿ ಸರಾಸರಿಯ ಸೂತ್ರವನ್ನು ನಾವು ಹೇಳೋದಾದ್ರೆ, ಪದಗಳದಾಗ ಹೇಳೋದಾದ್ರೆ ಹಿಂಗೆ ಹೇಳ್ಬೋದು ನೋಡ್ರಿ, ಸರಿ ಮ್ಯಾಗೇನು ಬರಿಬೇಕು, ಪ್ರಾಪ್ತಾಂಕಗಳ ಮೊತ್ತ ಅಪಾನ್ ಪ್ರಾಪ್ತಾಂಕಗಳ ಸಂಖ್ಯೆಯಿಂದ ಭಾಗಿಸಿದಾಗ ಸಿಗುವ ಮೌಲ್ಯಕ್ಕೆ ಏನಂತ ಕರಿತೀವಿ, ಸರಾಸರಿ. ಪ್ರಾಪ್ತಾಂಕಗಳ ಸಂಖ್ಯೆ ಇದನ್ನ ಸಂಕೇತ ರೂಪನಾಗ ಹೇಳ್ರಿ ಸೂತ್ರ ಅಂದ್ರೆ ಹಿಂಗೆ ಹೇಳ್ಬೋದು, ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಕ್ಸ್ ಅಪಾನ್ ಎನ್. ಈ ಸೂತ್ರ ಯಾವಾಗ ಉಪಯೋಗಿಸ್ರಿ ಅಂದ್ರೆ ಇದು ಅವರ್ಗೀಕೃತ ಇದ್ದಾಗ ಅಂದ್ರೆ ಗುಂಪು ಮಾಡಿರ್ಲಿಲ್ಲ, ಎಲ್ಲ ಕಾಮ ಹಾಕಿ ಸಂಖ್ಯೆಗಳನ್ನು ಕೊಟ್ಟಿದ್ರಂದ್ರೆ ಅವು ಎಟ್ಟದಾವ ಒಟ್ಟೆಲ್ಲ ಕೂಡ್ಸೋದ, ಅವು ಎಟ್ಟದಾವ ಅಟ್ಟರಲ್ಲೇ ಭಾಗಿಸೋದು. ಆಗಳಿನ 10 ಸಂಖ್ಯೆ ತೋರಿಸಿಲ್ಲ, ಅವುಗಳ ಸರಾಸರಿಯನ್ನು ನಾವು ಈಗ ಲೆಕ್ಕ ಮಾಡಿ ನೋಡೋಣ. ಆಮೇಲೆ ವರ್ಗೀಕೃತ ಇದ್ರೆ ಅದಕ್ಕೊಂದು ಸೂತ್ರ ಸ್ವಲ್ಪ ಬದಲಾವಣೆ. ವರ್ಗೀಕೃತ ಇದ್ರೆ ಸೂತ್ರದಾಗ ಏನು ಬದಲಾವಣೆ ಐತಿ, ಸಮೇಷನ್ ಆಫ್ ಎಫ್ ಎಕ್ಸ್ ಅಪಾನ್ ಸಮೇಷನ್ ಆಫ್ ಎಫ್ ಅನ್ರಿ ಅಥವಾ ಎನ್ ರೇ ಅನ್ಬೋದು. ನಿಮ್ಮ ಪುಸ್ತಕದಾಗ ಇಲ್ಲಿ ಆಯ್ ಅಂತ ಬಳಸ್ಯಾರ. ಆಯ್ ಎದಕ್ಕೆ ಬಳಸ್ಯಾರು ಅಂತ ಕೇಳಿದ್ರೆ, ಈ ಆಯ್ ಏನೇನ ಹೇಳ್ತೈತಿಪ್ಪ ಅಂದ್ರೆ 0ಯಿಂದ 1ರಿಂದ ಅದರ ಸ್ವಾಭಾವಿಕ ಸಂಖ್ಯೆಗಳನ್ನು ನಾವು ಎಷ್ಟು ಮೌಲ್ಯಗಳನ್ನು ಕೂಡಿಸ್ತೀವಿ ಅನ್ನೋದನ್ನು ಸೂಚಿಸಕ್ಕೆ ಬಳಸ್ತಾರೆ ಆಯ್. ಈಗ ನಿಮ್ಮ ಪುಸ್ತಕದಾಗ ಆಯ್ದ ಅರ್ಥ ಕೊಟ್ಟಾರಲ್ಲಿ, 1ರಿಂದ ಆರಂಭವಾಗುವ ಅಥವಾ ಎಣಿಕೆ ಸಂಖ್ಯೆಗಳು ಎನಿಸ್ತೀವಿ ಅಂದ್ರೆ ಈ ಆಯ್ ಅಂದ್ರೆ ನಾವು ಮೈನಸ್ ಅನ್ಕೋಬಾರ್ದು ಅಷ್ಟೇ. ಆಯ್ ಅಂದ್ರೆ ಮೈನಸ್. ಮತ್ತು ಈ ಸರ್ ಇದು ಆಯ್ ಬರಿಬೇಕೇನ್ರಿ, ಆಯ್ ಒಂದು ಸ್ವಲ್ಪ ನೀವು ಬರಿದೇ ಇದ್ರೂ ಕೂಡ ನಡೀತೈತಿ ಆಯ್. ಓಕೆ, ಆಯ್ ಅಂದ್ರೆ ಇದು 1ರಿಂದ ಎನ್ ವರೆಗೆ ಅಂತ ಬದಲಾಗ್ತೈತಿ ಅಂತ ತಿಳಿಸಾಕಂದ್ರೆ ಆಯನ್ನ ನೀವು ಸ್ವಾಭಾವಿಕ ಸಂಖ್ಯೆ ಅನ್ಬೋದು. ಇದು ಆಯ್ ಬೆಲೆ 1ರಿಂದ ಎನ್ ಅಂದ್ರೆ ಸ್ವಾಭಾವಿಕ ಸಂಖ್ಯೆಯಾಗಿ ಬದಲಾಗ್ತಿರ್ತೈತಿ. ಅಂದ್ರೆ ಇಲ್ಲಿ ನಾವು ಯಾವಾಗಲೂ ಸಂಖ್ಯೆಗಳನ್ನ ಎನಿಸ್ತೀವಿ, ಕೂಡಿಸ್ತೀವಿ. ಎನಿಸುತ್ತೀವಿ ಅಂದ್ರೆ ನಾವು ಆರಂಭ ಮಾಡೋದು 1ರಿಂದ. ಹೀಗಾಗಿ ಇದು ಆಯ್ ಬರಿಬೇಕಂತ ನೆನಪಂದ್ರೆ ಬರೀರಿ, ಆದ್ರೆ ಇಷ್ಟಂತೂ ಕಂಪಲ್ಸರಿ ಬರೀಬೇಕು, ಸಮೇಷನ್ ಆಫ್ ಎಫ್ ಎಕ್ಸ್ ಅಪಾನ್ ಸಮೇಷನ್ ಆಫ್ ಎಫ್. ಇದು ವರ್ಗೀಕೃತಗಳು ಉಪಯೋಗ ಆಕತಿ, ಇದು ಅವರ್ಗೀಕೃತಕ್ಕೆ ಉಪಯೋಗ ಆಕತಿ. ನಾವು ಈ ಸೂತ್ರಗಳನ್ನು ನಿಮಗೆ ಬಳಸಿ ತೋರಿಸ್ತನು. ನಾವು ಮೊದಲನೇ ಸೂತ್ರ ಇದನ್ನು ಬಳಕೆ ಮಾಡಿ ತೋರಿಸ್ತೇನೆ. ಪದಗಳ ರೂಪದಾಗಾದ್ರೆ ಹಿಂಗಿದ್ರೂ ಇದೇ ಪದ ರೂಪ, ಹಿಂಗಿದ್ರೂ ಇದೇ ಪದ ರೂಪ. ಈಗ ಅವರ್ಗೀಕೃತ ದತ್ತಾಂಶಗಳದೊಂದು ಲೆಕ್ಕ ತಗೊಳ್ಳೋಣ. ಅವರ್ಗೀಕೃತ, ಓಕೆ, ಅವರ್ಗೀಕೃತ ದತ್ತಾಂಶಗಳನ್ನ ಆಗಲೇ ತೋರಿಸಿಲ್ಲ, ಅವ ತಗೊಂಡಿನಿ. ಇನ್ನು ಇವುಗಳ ಸರಾಸರಿಯನ್ನು ಕಂಡಿಡಿ ಅಂತ ನಾವು ಪ್ರಶ್ನೆ ಕೇಳಿದ್ರು. ಇದೆಲ್ಲ ಬೇಸಿಕ್ 6ನೇಂತೆ 7ನೇಂತೆ 8ನೇಂತೆ ತಕ್ಕ ಕಲ್ತದ್ದು ಪ್ರಶ್ನೆ ಇದು. ಹೀಗಾಗಿ ಇನ್ನು ಇವುಗಳ ಸರಾಸರಿ ಬೇಕಂದ್ರೆ ಏನು ಮಾಡಬೇಕು? ಸರಾಸರಿ ಬೇಕಂದ್ರೆ ಸರಾಸರಿ ಸೂತ್ರ ನೆನಪು ಮಾಡ್ಕೋಬೇಕು. ಇವು ಅವರ್ಗೀಕೃತ ಅದಾವ ಅಂದ್ರೆ ನಮಗೆ ಸಮೇಷನ್ ಆಫ್ ಎಕ್ಸ್ ಅಪಾನ್ ಎನ್ ಸೂತ್ರದ. ಇನ್ನು ಸಮೇಷನ್ ಆಫ್ ಎಕ್ಸ್ ಅಂದ್ರೆ ಏನು ಮಾಡ್ಬೇಕ್ರಿ? ಇವೆಲ್ಲ ಕೂಡಿಸ್ಬೇಕು. ಥೋಡೆನಿದ್ದು ಅಂದ್ರೆ ಇಲ್ಲೇ ಮ್ಯಾಗ ಬರೋದು ಪ್ಲಸ್ ಚಿಹ್ನೆ ಹಾಕಿ ಬರೋದು ನಡೀತೈತಿ. ಥೋಡೆ ಇದ್ದು ಅಂದ್ರೆ, ಭಾಳ ಇದ್ದು ಅಂದ್ರೆ ಏನು ಮಾಡ್ಬೇಕಾಕತಿ, ಅವನ್ನ ಎಲ್ಲರ ಒಂದು ಕಡೆ ಕಚ್ಚಾದಾಗ ಕೂಡಿಸಿ ಇಲ್ಲಿ ಡೈರೆಕ್ಟ್ ಉತ್ತರ ಬರೋದ್ರು ನಡೀತೈತಿ. ಈಗ ಥೋಡೆ ಅದಾವ ಬರೀತು ನೋಡ್ರಿ, 10 ಪ್ಲಸ್ 12 ಪ್ಲಸ್ 15 ಪ್ಲಸ್ 20 ಪ್ಲಸ್ ಮತ್ತು 10 ಪ್ಲಸ್ 15 ಪ್ಲಸ್ 16 ಪ್ಲಸ್
20 ಪ್ಲಸ್ 15 ಪ್ಲಸ್ 12 ಎಲ್ಲ ಬರ್ದೇನು ನೋಡ್ರಿ. ಯಾವುದಾದ್ರೂ ಮಿಸ್ ಆಯ್ತೇನು ನೋಡ್ರಿ. 1 2 3 4 5 6 7 8 9 10 10 ಬರ್ದೇನಂದ್ರೆ ಇವು 10 ಅದಾವ. ಇನ್ನು ಎನ್ ಅಂದ್ರೆ ಏನು ಹೇಳ್ರಿ, ಇವು ಎಟ್ಟದಾವು ರೀ 10. ಹೌದಲ್ಲ. ಇನ್ನು ಇದೇನು ಮ್ಯಾಗ ಹಿಂಗೆ ಬರ್ದಲ್ಲ ಪ್ರತಿ ಸಲ ಬರಿಬೇಕತ್ತೀನಿ, ಭಾಳ ಇದ್ರೆ ಬರೆಯೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಉತ್ತರ ಬರೆದ್ರೆ ನಡೀತೈತಿ. ಈಗ ಉತ್ತರ ಡೈರೆಕ್ಟ್ ಬರೀದಾದ್ರೆ ಇಲ್ಲಿ ಬರೆದು ಬಿಡ್ತೀನಿ ನೋಡ್ರಿ. ಕೂಡ್ಸಿರ್ಲಿ ಅವತ್ನೆಲ್ಲ. ಯಾರಾದ್ರೂ ಕೂಡ್ಸಾತೀರ? 145 ರೀ. 145 ಕರೆಕ್ಟ್ ಐತಿ. ಯಾರಿಗೆ ಡೌಟ್ ಐತೆ ಅವ್ರು ಇನ್ನೊಮ್ಮೆ ನಮ್ಗೆ ಕೂಡಿಸಿ ನೋಡ್ರಿ. ಅಪೌನ್ 10 ಡೌಟ್ ಯಾರಿಗಾರ ಐತಂಗೆ ಕೂಡಿಸಿ ನೋಡತ್ತೀರಲ್ಲ. ನೋಡ್ರಿ, ಇದಕ್ಕಿದ್ದ ಸ್ಥಿತಿ ಒಳಗೆ ಕೂಡಿಸೋದಾದ್ರೆ ಮೊದಲು ಬಿಡಿ ಬಿಡಿ ಕೂಡಿಸ್ರಿ. 2 5 7 7 0 7 7 6 13 ಹೌದಿಲ್ಲ. 13 13 5 18 18 0 18 18 0 18 18 5 23 23 2 25 25 0 25 5 ಬರೆದೆವು, ಕೈಲ 2 ಬರೆದು. ಇನ್ನು 2ಅನ್ನ 10ರ ಸ್ಥಾನದಾಗಿದ್ದದ್ದು ಕೂಡಿಸ್ರಿ. 2 1 3 4 5 6 7 8 9 10 11 12 13 14. ಹಂಗಾದ್ರೆ ಒಟ್ಟು ಉತ್ತರ 145/10. ಇನ್ನು ಇವತ್ತನ್ನು ಭಾಗಿಸ್ಬೇಕು. ಮತ್ತೊಂದು ಮಾತು ಹೇಳ್ಬಿಡ್ತೀನಿ, ಈ ಪಾಠದೊಳಗೆ ನೀವು ಎಲ್ಲಿ ಸ್ಟ್ರಾಂಗ್ ಇರ್ಬೇಕಂದ್ರೆ ಕೂಡ್ಸುತ್ನ್ಯಾಗ ಕರೆಕ್ಟ್ ಇರ್ಬೇಕು, ಕಲಿತ್ನ್ಯಾಗ ಪರ್ಫೆಕ್ಟ್ ಇರ್ಬೇಕು, ಭಾಗ್ಸುತ್ನ್ಯಾಗ ಪರ್ಫೆಕ್ಟ್ ಇರ್ಬೇಕು, ಗುಣಸುತ್ನ್ಯಾಗ ಪರ್ಫೆಕ್ಟ್. ಅಂದ್ರೆ ಈ 4 ಕರೆಕ್ಟ್ ಮಾಡ್ಬೇಕು. ಮತ್ತು ಈ ಪಾಠದಾಗ ಪದೇ ಪದೇ ನಮಗೆ ಇನ್ನೂ ಚಾಲೆಂಜ್ ಮಾಡಿರ್ತಾರ ಅವ್ರು. ನೀ ಕರೆಕ್ಟ್ ಕೂಡ್ಸಕ್ಕೆ ಬರ್ತೈತೆ ನಿನಗೆ, ನಿಂಗೆ ಕರೆಕ್ಟ್ ಭಾಗ್ಸಕ್ಕೆ ಬರ್ತೈತೆ ನಿನಗೆ, ನಿಂಗೆ ಕರೆಕ್ಟ್ ಕಳ್ಯಾಕೆ ಬರ್ತೈತೆ ನಿನಗೆ ಕರೆಕ್ಟ್ ಭಾಗ್ಸಕ್ಕೆ ಬರ್ತೈತೆ. ಇದನ್ನ ಕೇಳ್ದಂಗೆ ಇದೇ ಚಾಲೆಂಜ್ ಮಾಡಿರ್ತಾರೆ. ಬಟ್ ಈ ಚಾಲೆಂಜನ್ನು ಸ್ವೀಕರಿಸ್ಬೇಕಂದ್ರೆ ಇವೆಲ್ಲ ಬರಬೇಕಲ್ಲ ಕರೆಕ್ಟ್. ಅವ ಬರೋದಿಲ್ಲ ರೀ ಸರ ಅಂದ್ರೆ ಉತ್ತರ ಕರೆಕ್ಟ್ ಹೆಂಗೆ ಬರ್ತದೆ. ಹೀಗಾಗಿ ನಿಮ್ಮ ವಿಧಾನ ಹೆಂಗೆ ಇರಲಿ, ಇಲ್ಲಿ ಸ್ಟ್ರಾಂಗ್ ಇರ್ರಿ. ಕೂಡ್ಸೋದು ಕಳಿದು ಭಾಗ್ಸೋದು ಗುಣಿಸೋದ್ರಾಗ ಸ್ಟ್ರಾಂಗ್ ಇರ್ರಿ. ವಿಧಾನ ಮಾತ್ರ ಕರೆಕ್ಟ್ ತಿಳ್ಕೊರಿ. ವಿಧಾನ ತಿಳ್ಕೊಂಡ್ರೆ ಈ ಮುಂದಿನ ಕೆಲಸ ನಿಮ್ಗೆ ಪರ್ಫೆಕ್ಟ್ ಬರ್ತಿದ್ದು ಅಂದ್ರೆ ಉತ್ತರ ಸರಿ ಆಗ್ತೈತಿ. ಓಕೆ, ಈಗ ನೋಡ್ರಿ ಇದನ್ನು ಭಾಗಿಸ್ರಿ. 145 10ರಲ್ಲೇ ಭಾಗಿಸ್ರ 14.5 ಈ ಕೊಟ್ಟಿರುವ ಅವರ್ಗೀಕೃತ ದತ್ತಾಂಶಗಳ ಸರಾಸರಿ. ಇನ್ನಿದು ಆ್ಯಕ್ಚುಲಿ ಈ ಸಲ ಹೊಸದು ಕಲ್ತೀವಿ ಬೇಡ್ರಿ. ಇದು ಭಾಳ ದಿವಸದಿಂದ ನಾವು ಕಲಿತಾ ಇರಬೇಕಾಗಿತ್ತು, ಕಲ್ತೇವೆ ಅನ್ಕೊಳ್ಳೋನು. ಹಂಗಂತ ತಿಳ್ಕೊಂಡು ಇಂಥ ಲೆಕ್ಕಗಳನ್ನ ಒಂದು 10-20 ಬಿಡಿಸ್ಕೊತ ಕೊಂಡೋದಿಲ್ಲ. ಬರೀ ವಿಧಾನ ತಿಳ್ಕೊಳ್ಳೋದು. ಅವರ್ಗೀಕೃತ ದತ್ತಾಂಶಗಳ ಸರಾಸರಿ ಅಂದ್ರೆ ಎಟ್ಟದಾವಟ್ಟು ಕೂಡಿಸೋದು, ಅವು ಎಟ್ಟದಾವಟ್ಟರಲ್ಲೇ ಭಾಗಿಸೋದು. ಇದು ಕೂಡ 2 ಅಂಕದ ಪ್ರಶ್ನೆ ಒಮ್ಮೆ ಕೇಳ್ಯಾರ, ಈ 10ನೇ ಪರೀಕ್ಷೆ ಒಳಗೆ ಕೇಳ್ಯಾರ. ಬಟ್ 3 ಅಂಕದ ಪ್ರಶ್ನೆ ಮತ್ತು 3 ಅಂಕದ ಪ್ರಶ್ನೆ ಹೆಚ್ಚು ಇಂಪಾರ್ಟೆಂಟ್ ಕೇಳ್ಯಾರ. ಇದು ನೀವು ಆಗೊಮ್ಮೆ ತಪ್ಪು ಕೇಳ್ಯಾರ. ನೀವು ಪ್ರಶ್ನೆ ಪತ್ರಿಕೆ ಹುಡುಕಿ ನೋಡಿದಾಗ ಒಂದು ಸಿಗ್ಬೋದು ನಿಮಗೆ. ಅಲ್ಲಿ 5 ದತ್ತಾಂಶಗಳಿದ್ದು 5 ಕಾಮ ಹಾಕಿ ಕೊಟ್ಟಿದ್ರು, ಅವುಗಳ ಸರಾಸರಿ ಕೇಳಿದ್ರಿ. 2 ಅಂಕದ ಪ್ರಶ್ನೆ ಅವ್ನು ಕೇಳ್ಯಾರ. ಅದಕ್ಕೆ ಇದನ್ನೂ ಗೊತ್ತಿರಲಿ ನಿಮಗೆ. ಅವರ್ಗೀಕೃತ ಇದ್ದಾಗೂ ಸರಾಸರಿಯನ್ನು ಹೆಂಗೆ ಕಂಡುಹಿಡಿತೀವಿ ಅನ್ನುವಂತಹ ಒಂದು ಮಾಹಿತಿ ನಿಮ್ಮ ತಲೆಯಾಗ ಸೇರಿರಲಿ. ಓಕೆ, ಬಟ್ ನಮಗೆ ಹೆಚ್ಚು ಇಂಪಾರ್ಟೆಂಟ್ ಎದಕ್ಕೆ ಕೊಡಬೇಕಾಗಿತ್ತಪ್ಪ ಅಂದ್ರೆ ವರ್ಗೀಕೃತ ಇದ್ರೆ. ಇದು ಇತ್ತೀಚೆಗೆ ಎಲ್ಲ ವರ್ಷದಲ್ಲಿ ಕೇಳ್ತಾ ಬಂದಾರೆ. ಅದರಾಗ ಗುಂಪು ಮಾಡಿ ಏನು ಆವೃತ್ತಿ ವಿತರಣಾ ಪಟ್ಟಿ ಕೊಟ್ಟಿರ್ತಾರಲ್ಲ, ಅದನ್ನು ಹೆಚ್ಚು ಕೇಳ್ತಿರ್ತಾರೆ. ಆದರೂ ನಮಗೆಲ್ಲ ಗೊತ್ತಿದ್ರೆ ಭಾಳ ಚಲೋ. ಆಮೇಲೆ ಇಲ್ಲೇನು ನಾವು ಲೆಕ್ಕ ಮಾಡ್ಯವಲ್ಲ, ಈ ಒಂದು ಸೂತ್ರ ಬಳಸ್ಯವಲ್ಲ, ಈ ಸೂತ್ರದಿಂದ ಉತ್ತರ ಕಂಡಿದ್ದೇವಲ್ಲ, ಈ ಒಂದು ಸೂತ್ರ ಬಳಸಿ ಈ ಒಂದು ಉತ್ತರ ಕಂಡಿದ್ದೇವಲ್ಲ, ಈ ಒಂದು ವಿಧಾನ ಐತಿಲ್ಲ, ಈ ವಿಧಾನಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ನೇರ ವಿಧಾನ. ನಾವು ಸರಾಸರಿ ಕಂಡಿಡ್ಯಾಕ 3 ವಿಧಾನ ಅದಾವ: ನೇರ ವಿಧಾನ, ಅಂದಾಜು ಸರಾಸರಿ ವಿಧಾನ, ಹಂತ ವಿಚಲನಾ ವಿಧಾನ. ನೇರ ವಿಧಾನ ಅಂತೂ ನಾನು ಇಲ್ಲಿ ಬರ್ದೇನೆ, ಯಾಕಪ್ಪ ಅಂದ್ರೆ ನೀವು ಕಂಪಲ್ಸರಿ ಕಲಿಬೇಕಾಗೈತಿ. ಮತ್ತು ಅಂದಾಜು ವಿಧಾನ ರೀ ಮತ್ತು ಹಂತ ವಿಚಲನ ವಿಧಾನ ರೀ ಅಂದ್ರೆ ಅದನ್ನು ಈ ಸಲ ಪರೀಕ್ಷೆಯಿಂದ ಕಡಿಮೆಗೊಳಿಸ್ಯಾರ. ಬರೀ ನೇರ ವಿಧಾನ ಮಾತ್ರ ಕಲೀರಿ ಅಂತ ಹೇಳ್ಯಾರ. ಈಗ ನಾನು ನಿಮಗೆ ಯಾವುದೇ ಲೆಕ್ಕ ಬಿಡಿಸಿರೂ ಸರಾಸರಿಗೆ ಸಂಬಂಧಪಟ್ಟಂಗೆ ಆ ಲೆಕ್ಕದಲ್ಲಿ ಬಳಕೆಯಾದ ವಿಧಾನದ ಹೆಸರೇ
ನೇರ ವಿಧಾನ. ನಿಮ್ಗೆ ಇಂಟ್ರೆಸ್ಟ್ ಐತ್ರಿ ಉಳಿದಾಡು ವಿಧಾನಗಳನ್ನ ಕಲಿಯೋದಾದ್ರೆ ಪುಸ್ತಕದ ಮಾದರಿ ಲೆಕ್ಕಗಳನ್ನ ನೋಡಿ ಕಲಿಬೋದು. ಬಟ್ ಪರೀಕ್ಷೆಗೆ ಸಂಬಂಧಪಟ್ಟಂಗೆ ನೇರ ವಿಧಾನದಿಂದ ನಾವು ಲೆಕ್ಕ ಮಾಡಬೇಕಾಗೈತಿ. ಈಗ ಏನು ಲೆಕ್ಕ ಮಾಡಿ ಇದು ನೇರ ವಿಧಾನ, ಆಮೇಲೆ ಇನ್ನು ಮುಂದೆ ಲೆಕ್ಕ ಮಾಡೋದಿಲ್ಲ. ಇದಕ್ಕೂ ಬಳಸೋ ವಿಧಾನ ಯಾವಪ್ಪ ಅಂದ್ರೆ ನೇರ ವಿಧಾನ. ಅಲ್ಲೇನವ್ರು ಬ್ರಕೆಟ್ದಾಗ ನೇರ ವಿಧಾನವನ್ನು ಬಳಸಿ ಅಂತ ಅನ್ನಂಗಿಲ್ಲ. ಸರಾಸರಿ ಕಂಡಿಡಿ ಅಂದ್ರೆ ನಾವು ಈ ಒಂದು ನೇರ ವಿಧಾನವನ್ನು ಏನೇನು ಮಾಡಬೇಕಾಗೈತೆ ಅಂದ್ರೆ ಮಾಡ್ತಾ ಹೋಗ್ಬಿಡ್ಬೇಕು. ಓಕೆ, ಹಾಗಾದ್ರೆ ವರ್ಗೀಕೃತ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯೋದನ್ನು ನಾವೀಗ ಕಲಿಬೇಕಾಗೈತ್ಯ. ಅವರ್ಗೀಕೃತ ಒಂದು ಲೆಕ್ಕ ನೋಡಿದ್ವಿ. ಇನ್ನು ವರ್ಗೀಕೃತ ಇದ್ದಾಗ ಲೆಕ್ಕ ನೋಡೋದು. ಆ ವರ್ಗೀಕೃತ ಇದ್ದಾಗೂ ಆ ವರ್ಗೀಕೃತ ದತ್ತಾಂಶಗಳಲ್ಲೂ 2 ವಿಧ ಇರ್ತಾವೆ, ಟೈಪ್ 1 ಟೈಪ್ 2 ಅಂತ ನಿಮಗೆ ತೋರಿಸಿನಿ ಈಗಾಗಲೇ. ಹಾಗಾದ್ರೆ ಟೈಪ್ 1 ಒಂದು ಲೆಕ್ಕ ಮಾಡೋಣ. ಅದು ಕೂಡ 10% ಇಂಪಾರ್ಟೆಂಟ್ ಅನ್ಬೋದು. 90% ಯಾವುದ್ರಿ ಅಂದ್ರೆ ಗುಂಪು ಕೊಟ್ಟಿರ್ತಾರಲ್ಲ ಅದು. ಬಟ್ ಇದು ಗೊತ್ತಿರಲಿ. ಈಗ ನಿಮ್ಮ ಕಣ್ಮುಂದೆ ಕಾಣತತ್ಲೆ ಈ ದತ್ತಾಂಶಗಳನ್ನು ವರ್ಗೀಕೃತ ಏನೋ ಅಂತಾರೆ. ಬಟ್ ಈ ವರ್ಗೀಕೃತ ಹೆಂಗೈತಿ? ಮೌಲ್ಯವನ್ನು ಆಧರಿಸಿ, ಆವೃತ್ತಿಯನ್ನು ಆಧರಿಸಿ ಆವೃತ್ತಿ ವಿತರಣಾ ಪಟ್ಟಿಯನ್ನು ಕೊಟ್ಟಾರ. ಇವು ಮೌಲ್ಯಗಳದಾವು, ಇದರ ತಕ್ಕಂತೆ ಆವೃತ್ತಿ ಐತಿ. ಇಲ್ಲಿ ಗುಂಪಿಲ್ಲ. ಗುಂಪಿತ್ತಂದ್ರೆ ಅದನ್ನು ವರ್ಗಾಂತರ ಅಂತಿದ್ದು. ಇಲ್ಲಿ ಗುಂಪಿಲ್ಲ ಅಂದ್ರೆ ಇದು ಎಕ್ಸ್ ಮೌಲ್ಯ. ಇನ್ನು ಹಿಂಗಿದ್ದಾಗ ಹೆಂಗೆ ಸರಾಸರಿ ಕಂಡುಹಿಡಿದ್ರಿ? ಭಾಳ ಸಿಂಪಲ್ ಮೆಥಡ್, ಭಾಳ ಸಿಂಪಲ್ ವಿಧಾನ. ಇದು ಗುಂಪು ಕೊಟ್ಟ ನಿರಂತರ, ಇದು ಗುಂಪು ಕೊಟ್ಟ ನಿರಂತರವಲ್ಲದ ವಿಧಾನ. ಬಟ್ ನಮಗೆ ಒಂದೇ ಲೆಕ್ಕ ಮಾತ್ರ ತಿಳ್ಕೊಂಡು, ಯಾವುದೀಗ ಮೌಲ್ಯ ಕೊಟ್ಟರೆ ಏನು ಮಾಡಬೇಕು? ಈ ಅಡ್ಡ ಸಾಲದಾಗ ಅವರ ಕೊಡ್ಲಿ, ನಾವು ಕಂಬ ಸಾಲದಾಗ ಬರ್ಕೊಂಡ್ರೆ ಅಷ್ಟು ಒಳ್ಳೇದು. ಕಂಬ ಸಾಲ ಬಳಕೆ ಮಾಡೋದಷ್ಟು ಒಳ್ಳೇದು. ಏನು ಮೊದಲನೇ ಅಡ್ಡ ಸಾಲನ ಇಲ್ಲಿ ಕಂಬ ಸಾಲಾಗಿ ಬರ್ದನು 3, 4, 7, 12, 15. ಎರಡನೇ ಅಡ್ಡ ಸಾಲನ ಇಲ್ಲಿ ಕಂಬ ಸಾಲಾಗಿ ಬರ್ದನು, ಅದು ಆವೃತ್ತಿ ಅಂದೇವಿ, ಇದು ಮೌಲ್ಯ. ಇವು ಅವರ ಕೊಟ್ಟಿರ್ತಾರೆ. ಇನ್ನು ನಮಗೊಂದು ಎಕ್ಸ್ಟ್ರಾ ಕಾಲಮ್ದ ಅವಶ್ಯಕತೆ ಬೀಳ್ತೈತಿ. ಆ ಕಾಲಮ್ದ ಅವಶ್ಯಕತೆ ಇಲ್ಲಿ ಬರ್ದೇನು. ಇದು ಯಾಕೆ ಬೀಳ್ತೈತ್ರಿ ಅಂತ ಕೇಳಿದ್ರೆ ಸೂತ್ರ ಒಂದು ನೆನಪು ಮಾಡ್ಕೊಳ್ಳಲ್ಲ. ನೇರ ವಿಧಾನದ ಸೂತ್ರ ಅದು ವರ್ಗೀಕೃತ ದತ್ತಾಂಶಗಳಿದ್ದಾಗ ಸೂತ್ರ ಏನೈತೆ ಹೇಳ್ರಿ, ಈಗಾಗಲೇ ಬರ್ಸೇನ್ ನಿಮಗೆ. ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಆಫ್ ಎಫ್ ಎಕ್ಸ್ ಅಪಾನ್ ಸಮೇಷನ್ ಆಫ್ ಎಫ್. ಹೌದಿಲ್ಲ? ಇದಕ್ಕೆ ಆಯ್ ಬರೀದಿದ್ರೆ ಬರೀರಿ, ಇಷ್ಟು ಬರೆದ್ರು ಸಾಕು. ಇನ್ನು ಈ ಸೂತ್ರನೇ ಹೇಳ್ತೈತಿ ನಿಮಗೆ. ಮತ್ತು ಇದು ಏನಪ್ಪಾ ಅಂದ್ರೆ ವರ್ಗೀಕೃತ ದತ್ತಾಂಶದೊಳಗ 2 ಟೈಪ್ ದತ್ತಾಂಶ ಇರುವ ಲೆಕ್ಕ. ಬಟ್ ಸೂತ್ರ ಅದಕ್ಕೂ ಇದೆ, ಇದಕ್ಕೂ ಇದೆ. ವರ್ಗೀಕೃತ ಒಂದೈತಿ, ಅವರ್ಗೀಕೃತ ಒಂದೈತಿ, ವರ್ಗೀಕೃತಕ್ಕೆ ಒಂದು ಸೂತ್ರ ಐತಿ. ಮತ್ತು ಎಫ್ ಯಾವಾಗ ಬರ್ತೈತಿ? ವರ್ಗೀಕೃತ ಇದ್ದಾಗ. ಎಫ್ ಬರುವುದಿಲ್ಲ ಯಾವಾಗ? ಅವರ್ಗೀಕೃತ ಇದ್ದಾಗ. ಆಗಲೇ ಸೂತ್ರದಾಗ ನಾವು ಎಫ್ ಬರ್ದಿಲ್ಲಾಗಿದ್ದು. ಬಟ್ ಈಗ ಎಫ್ ಯಾಕೆ ಬರೀತೀವಿ? ನಮ್ಗೆ ಎಫ್ ಕೊಟ್ಟಾರ. ಮತ್ತು ಇದು ಎಫ್ ಬರೀತೀವಿ. ಮತ್ತು ಈ ಸೂತ್ರ ಹಿಂಗೈತಿ. ಈ ಸೂತ್ರ ಬಳಸೋದು ಹೆಂಗಂದ್ರೆ ಈ ಸೂತ್ರನೇ ಹೇಳ್ತೈತಿ, ನಿನಗೆ ಎಫ್ ಎಕ್ಸ್ ಕಾಲಮ್ ಬೇಕು. ಎಕ್ಸ್ ಸಪ್ರೇಟ್ ಐತಿ, ಎಫ್ ಸಪ್ರೇಟ್ ಐತಿ, ಎಫ್ ಎಕ್ಸ್ ಬೇಕು ನಿನಗೆ, ಅದಕ್ಕೆ ಎಫ್ ಎಕ್ಸ್. ಮತ್ತು ಇದು ಸಮೇಷನ್ ಅಂತ ಓದಾತ್ ನೋಡಿ. ಸಮೇಷನ್ ಅಂದ್ರೆ ಅರ್ಥನ ಏನು? ಸಮ್, ಕೂಡಿಸು, ಮೊತ್ತವನ್ನು ಸೂಚಿಸಕ್ಕೆ ಬಳಸೋ ಸಂಕೇತ ಇದು. ಕೆಲವೊಬ್ರು ಸಿಗ್ಮಾ ಅನ್ಬೋದು ಇದಕ್ಕೆ. ಬಟ್ ಸಮೇಷನ್ ಅಂದ್ರೆ ಅರ್ಥಬದ್ಧ ಆಗಿರ್ತೈತಿ. ಸಮೇಷನ್ ಅಂದ್ರೆ ಸಮೇಷನ್ ಆಫ್ ಎಫ್ ಎಕ್ಸ್ ಅಪಾನ್ ಸಮೇಷನ್ ಆಫ್ ಎಫ್. ಓಕೆ, ಇನ್ನು ಈ ಸೂತ್ರದಿಂದ ನಮಗೆ ಗೊತ್ತಾಯ್ತು ಎಫ್ ಎಕ್ಸ್ ಬೇಕಾಯ್ತು, ಎಫ್ ಎಕ್ಸ್ ಕಂಡಿಡಿನು. ಆಮೇಲೆ ಸಮೇಷನ್ ಅಂದ್ರೆ ಅದನ್ನು ಕೂಡಿಸು. ಎಫ್ ಎಕ್ಸ್ ಅಂದ್ರೆ ಏನು? ಈ ಒಂದು ಸಾಲಿನೊಳಗೆ, ಇದೊಂದು ಅಡ್ಡ ಸಾಲದೊಳಗೆ ಎಕ್ಸ್ ಬೆಲೆ 3 ಐತಿ, ಎಫ್ ಬೆಲೆ 5 ಐತಿ. ಇವೆರಡು ಗುಣಿಸ್ರೆ ಎಫ್ ಎಕ್ಸ್ ಬೆಲೆ ಗುಣಿಸ್ರಿ. 3 5 15, 4 4 16, 7 8 56, 12 5 60, 15 3 45. ನೋಡ್ರಿ, ನಾ ಬರೀ ಪದ್ಧತಿ ಒಂದು ಸ್ವಲ್ಪ ಗಮನಿಸ್ರಿ. ನಾ ಹೆಂಗೆ ಬರತ್ತೆ ನೋಡ್ರಿ, ಹೆಂಗಾರ ಬರೀವ ಅಲ್ಲಿ ಹಿಂಗದು ಬರ್ದಿಲ್ಲ. 15 16 56 60 45. ಸರ್ ನಂಗೆ ಭಾರಿ ಮಸ್ತ್ ಗುನ್ಸಾಕ್ ಬರ್ತೈತೆ ತಂದು ಹಿಂಗೆ ಬರ್ದಿಲ್ಲ. ಯಾಕೆ ಹಿಂಗೆ ಬರ್ದಿಲ್ಲ ಹೇಳ್ರಿ? ಹಿಂಗೆ ಬರ್ದಿರಪ್ಪ ಅಂದ್ರೆ ಕೂಡ್ಸುತ್ನಾಗ ಮತ್ತೆ ಸೊಮ್ಮ ಕಚ್ಚಾ ವರ್ಕ್ ಮಾಡ್ಕೊತ್ಕೊಂಡೋದಾಕೈತಿ. ಹೌದಿಲ್ಲ? ಹಿಂಗೆ ಬರ್ದ್ರೆ
ಇಲ್ಲಿ ಹೆಂಗೂ ಜಾಗ ದೊಡ್ಡದಿತ್ತಲ್ಲ, ನಾ ಹಿಂಗೆ ಬರಿಬೋದಾಗಿತ್ತಲ್ಲ, ಹಿಂದ ಮುಂದೆ ಆ ಕಡೆ ಈ ಕಡೆ. ಬಟ್ ಬರೀದು ಹೆಂಗೆ ಬರ್ದನ್ ನೋಡ್ರಿ. ಇವುಗಳ ಗುಣಲಬ್ಧದ ಉತ್ತರವನ್ನು ಹೆಂಗೆ ಬರ್ದನಪ್ಪ ಅಂದ್ರೆ ಬಿಡಿ ಅಂಕಿಗಳೆಲ್ಲ ಒಂದು ಸಾಲಿನಾಗ ಬರೋವು, 10ರ ಅಂಕಿಗಳೆಲ್ಲ ಒಂದು ಸಾಲದಾಗ ಬರೋವು. ಆಮೇಲೆ ಭಾಳ ಅಂದ್ರೆ 100ರ ಸ್ಥಾನದ ಅಂಕಿ ಬಂದಿತ್ತಪ್ಪ ಅಂದ್ರೆ ಅದನ್ನೂ ಕೂಡ ಏನು ಮಾಡಬೇಕಾಗಿತ್ತು, ಒಂದ ಸಾಲದಾಗ ಹಿಂಗೆ ಬರ್ಕೋತ ಬರೋದು. ಹಿಂಗೆ ಬರೀದ್ರಿಂದ ಒಂದು ಅನುಕೂಲ ಏನಪ್ಪ ಅಂದ್ರೆ ಇಲ್ಲಿದಲ್ಲೇ ಕೂಡ್ಸಿ ಬರೆಯಕ್ಕೆ ಅನುಕೂಲ. ಹೇರಾಪೇರ ಹಿಂಗೆ ಬರೆದಿದೆ ನೋಡ್ರಿ, ಏನು ಮಾಡ್ತೀರಿ ಕೂಡ್ಸಾಕೆ ಮತ್ತು ಆ ಕಡೆ ಈ ಕಡೆ ತಿನ್ನಿಕೆ ಆಡಿ ಆ ಕಡೆ ಈ ಕಡೆ ಕಚ್ಚಾನ್ಯಾಗ ಬರೋದು, ಆಮೇಲೆ ಕೂಡಿಸಿ ಟೈಮ್ ಇನ್ನಟ್ಟು ಹಾಳಾಕೈತಿ. ಈಗ ಇದೊಂದು ಈ ರೀತಿ ಬರೆಯೋದನ್ನು ರೂಢಿ ಮಾಡಿಕೊಡ್ರಿ. ಹಿಂಗೆ ಬರಿಬೇಡ್ರಿ, ಹಿಂದ ಮುಂದೆ ಹೇರಾಪೇರ ಬರಿಬೇಡ್ರಿ. ದಶಮಾಂಶನಾಗ ಇದ್ದಾಗೂ ಹಂಗೆ, ದಶಮಾಂಶ ಇದ್ದಾಗ ಏನು ಮಾಡಿರಿ, ಪಾಯಿಂಟ್ ಎಲ್ಲ ಒಂದು ಸಾಲಿನಾಗ ಬರ್ಕೊಂಡ್ಬಿಡೋದು. ಹಿಂಗೆ ಪಾಯಿಂಟ್ ಕೆಳಗೆ ಕೆಳಗೆ ಪಾಯಿಂಟ್ ಹಚ್ಕಿನ ಸಂಖ್ಯೆ ಈಚೆ ಬರೆಯೋದು, ಪಾಯಿಂಟ್ ಈಚೆ ಸಂಖ್ಯೆ ಈಚೆ ಕಡೆ ಬರೆಯೋದು. ಮತ್ತು ಈಚೆ ಕಡೆ ಬರೆದಾಗ ಇವೆಲ್ಲ ಅಂಕಿಗಳು ಒಂದೇ ಸಾಲದಾಗಿರ್ಬೇಕು, ಈಚೆ ಕಡೆ ಬರೆದಾಗ ಇವೆಲ್ಲ ಅಂಕಿಗಳು ಒಂದೇ ಸ್ಥಾನದಾಗಿರ್ಬೇಕು. ಹಂಗಿದ್ದಾಗ ನಮಗೆ ಕೂಡ್ಸಕ್ಕೆ ಅನುಕೂಲ ಆಗ್ತೈತಿ. ಓಕೆ, ಹಿಂಗೆ ಬರೀದನ್ನು ರೂಢಿ ಇಟ್ಕೊಡ್ರಿ. ಓಕೆ, ಹಂಗಾದ್ರೆ ಕೂಡ್ಸಿರ ನೋಡ್ರಿ ಯಾರ್ರಿ? 192 ಅಂತ ಉತ್ತರ ಹೇಳತ್ತೀರಿ. ನಾನೊಂದು ಕೂಡಿಸ್ಲಿ. 5 6 11 11 6 17 17 5 22 2 4 6 6 6 12 12 5 12 5 ಎಟ್ರಿಪ್ಪ 17 18 19 192. ಇದ್ಯಾನು ಬತ್ತಲ ಇದೆ ಏನು ಹೇಳ್ರಿ ನಿಮ್ಮದ? ಸಮೇಷನ್ ಆಫ್ ಎಫೆಕ್ಸ್ ಬೆಲೆ. ಹಾಗಾಗಿ ನೀವು ಅಂಶದಾಗ ಏನು ಬೇಕಾದ ನಿಮ್ಮ ಸಮೇಷನ್ ಆಫ್ ಎಫೆಕ್ಸ್ ಬೆಲೆ 192. ಛೇದದೊಳಗೆ ಏನು ಬೇಕಾದ ಎಲ್ಲಿ ಸಿಗ್ತೈತ್ರಿ ಸಮೇಷನ್ ಆಫ್ ಎಫ್? ಸಮೇಷನ್ ಅಂದ್ರನ ಕೂಡ್ಸೋದು. ನಾನು ಇನ್ನೇನು ಕೂಡ್ಸೋದು? ಇಲ್ಲಿ ಎಫ್ ಎಕ್ಸ್ ಬೆಲೆ ಕೂಡ್ಸಿದ್ರೆ ಇಲ್ಲಿ ಏನು ಕೂಡ್ಸೋದು? ಎಫ್ ಕೂಡ್ಸೋದು. ಎಫ್ ಎಲ್ಲೈತಿ? ಆವೃತ್ತಿ ಇಲ್ಲೈತಿ. ಕೂಡಿಸ್ರೆ ಎಷ್ಟಾಕೈತಿ? 25. ಕೂಡ್ಸಿರಲ್ಲ ಕರೆಕ್ಟ್. 5 4 9 9 8 17 17 5 22 22 3 25. ಓಕೆ, ಸೊ ಬೆಲೆ ಬರ್ದ್ರಿ. ಇನ್ನು ಭಾಗ್ಸಾಕ್ ಬರ್ಬೇಕ್ರಿ. 7.68. ಎಸ್ 7.68 ಕರೆಕ್ಟ್ ಐತಿ. ಇನ್ನು ನೋಡ್ರಿ ಭಾಗ್ಸಾಕ್ ಯಾವಾಗ ಒಮ್ಮೊಮ್ಮೆ ಕಡತ್ ಹೋಗ್ತಿದ್ರೆ ಕಡತ ಹೊಡೆದ್ ಭಾಗ್ಸ್ರಿ. ಒಮ್ಮೊಮ್ಮೆ ಇಲ್ಲಿ 100 ಅದು ಹಿಂಗೆ ಸಿಂಪಲ್ ಆಗಿದ್ರೆ ಅದ್ರ ಭಾಗಲಬ್ಧ ಕರೆಕ್ಟಾಗಿ ಬರೀರಿ. ಇನ್ನು ಒಮ್ಮೆ ಏನಾಕೈತಪ್ಪ ಅಂದ್ರೆ ಇಲ್ಲಿ ಛೇದ ನಿಮಗೆ ಮಗ್ಗಿ ಬರ್ಲಾರ ದೊಡ್ಡ ಸಂಖ್ಯೆ ಬಂದಿರ್ತೈತೆ, ಅವಾಗೂ ಕೂಡ ನಾವು ಹೆಂಗಾರೆ ಮಾಡಿ ಭಾಗ್ಸ್ ಬರೆಯಬೇಕಲ್ಲ. ಈಗ ನಿಮಗೆ ಈಗ ಸದ್ಯಕ್ಕೆ 25ರ ಮಗ್ಗಿ ಈಸಿ ಅದಾವೆ. ಇದು 251 ಬಂದಿತ್ತಪ್ಪ ಅಂದ್ರೆ 251 ಮಗ್ಗಿ ಯಾರಿಗೆ ಬರೋದಿಲ್ಲ. ಆಮೇಲೆ 251 ಬಂತ್ರೆ ಅವಾಗ ಏನು ಮಾಡೋದ್ರಿ ಅಂದರೆ 251 ಭಾಗಿಸ್ಲೇಬೇಕು. ಭಾಗಿಸೋದಂತೂ ಬಿಟ್ಟದಿಲ್ಲ. ಬಟ್ ಆ ಭಾಗ್ಸಕ್ಕೆ 251 ನಿಮಗೆ ಮಗ್ಗಿ ಬರಲಿಲ್ಲ ಅಂದ್ರೆ 251 ಮಗ್ಗಿ ಪಟ ಬರದೇ ಬಿಡ್ರಿ. 251 ಪ್ಲಸ್ 251 ಪ್ರತಿ ಸಲ ಕುಡಿಸ್ತಾ 10 ತನಕ ರೀಚ್ ಆಗಿಬಿಡ್ರಿ. ರೀಚ್ ಆಗಿ ಆ ಮಗ್ಗಿ ನೋಡಿ ಭಾಗಾಕಾರ ಮಾಡಿ ಅದರ ಕರೆಕ್ಟ್ ಭಾಗಲಬ್ಧ ಬರೀರಿ. ಯಾಕಂದ್ರೆ ಈ ಸ್ಟೆಪ್ ಲಾಸ್ಟ್ ಅಂದ್ರೆ ಏನಂತಾರಲ್ಲ, ಗೆಲುವು ಸಿಗೋದೇ ಇಲ್ಲಿ ನಮಗೆ. ನೀವು ಭಾಳ ಚಲೋ ತಂಗಿ ಓಡ್ರಿ, ಇನ್ಯಾನ ರಿಬ್ಬನ್ ಮುಟ್ಟಾವ್ರು ಇರ್ತೀರಿ, ಅವಾಗ ನಿಮಗೆ ಆಯಾಸ ಆತಪ್ಪ ಅಂದ್ರೆ ಗೆಲುವು ಸಿಗುತ್ತೈತೆ ಇಲ್ಲ. ಇಲ್ಲ ಆಯಾಸ ಪಡ್ಕೋಬೇಡ್ರಿ. ಇನ್ಯಾನು ನೀವು 10 ಬಂದಿರಪ್ಪ ಅಂದ್ರೆ ಇಲ್ದನ ಕರೆಕ್ಟ್ ಬರೀರಿ. ನಾ ಏನು ಹೇಳ್ದಾರ್ತಲ್ಲ, ಇಲ್ಲಿ 251 ಇತ್ತಂದ್ರೆ ಏನಾಕೈತಪ್ಪ ಅಂದ್ರೆ ಅದು 251 ಮಗ್ಗಿ ಬರ್ತಿರಂಗಿಲ್ಲ, ಬರ್ಕೊಂಡೆ ಬಿಡ್ರಿ, ಕರೆಕ್ಟಾಗಿ ಭಾಗಿಸ್ರಿ. ಈಗ 20 ಮಗ್ಗಿ ಈಸಿ ಅದಾವೆ. ಈಗ ಇದನ್ನು ನೀವು ಭಾಗಿಸಿ ಕೆಲವೊಬ್ರು ಹೇಳ್ಯಾರಿ, ನಾನು ನಿಮಗೆ ಭಾಗಿಸಿ ಚೆಕ್ ಮಾಡ್ತೇನೆ ನೋಡ್ರಿ. 25 ಈ 19 2 ಸಂಖ್ಯೆ ತೊಗೊಂಡ್ರೆ ಇದು ಸಣ್ಣದಾಕೈತಿ. ಈಗ ನಾವು 3 ಕೂಡ ತೊಗೋಬೇಕು. 192. 25 7 175. ಹೌದಿಲ್ಲ? ಕರೆಕ್ಟ್. 12ರಾಗ 5 ಕಳೆದ್ರೆ 7 ಕೈಲಾ 1. 9ರಾಗ ಕೈಲಾ ಸೇರ್ಸಿ ಕಳಿದೈತಿ 8 ಕಳಿದೈತಿ 1. 1ರಾಗ 1 ಕಳೆದ್ರೆ 0. ಇಲ್ಲಿ ಪಾಯಿಂಟ್ ಕೊಡೋನು, ಇದನ್ನು 170 ಮಾಡ್ಕೊಂಡು ಆಗಾಗ 7 ಆಗೈತಿ. ಈಗ 7 ನಡೆಯ 6 150.
0 7 5 ಕಳೆದ್ರೆ 2 0. ಹೆಂಗೂ ಪಾಯಿಂಟ್ ಕೊಟ್ಟೇರಿ, ಇನ್ನೊಂದು 0 ತಗೋಬೋದು. 25 8 200. ಇದು ಕಂಪ್ಲೀಟ್ ಉತ್ತರ ಸಿಕ್ತು, ಭಾಳ ಒಳ್ಳೆಯದು. ಒಮ್ಮೆ ಏನಾಕೈತಪ್ಪ ಅಂದ್ರೆ ಭಾಗಾಕಾರದೊಳಗೆ ಹಂಗೆ ಭಾಗ ಹೋಗ್ತಿರ್ತೈತೆ ಹಂಗೆ ಹೋಗುದಿಲ್ಲ. ನಾವು ಎಲ್ಲಿ ತಕ್ಕ ಹೋಗೋದಂದ್ರೆ 3 ಅಂಕಿ ಬರೋ ಮಟ್ಟ, ದಶಮಾಂಶದೊಳಗೆ 3 ಅಂಕಿ ಬರೋ ಮಟ್ಟ ಭಾಗಿಸ್ಕೊತ ಹೋಗೋದು. ಹಂಗೆ ಮುಂದೆ ಹೋಗ್ತಿದ್ರೆ ಹೋಗ್ವತ್ತಾಕ. ಬಟ್ 3 ಅಂಕಿ ತಕ್ಕ ಭಾಗಿಸಿ ಏನು ಮಾಡೋದ್ರಿ ಅಂತ ಕೇಳಿದ್ರೆ, 2ನೇ ಅಂಕಿಗೆ ಅಂದಾಜು ಮಾಡಿ ಬರೋದು. 2ನೇ ಅಂಕಿಗೆ ಅಂದಾಜು ಮಾಡಿ ಬರೋದು. ಇಲ್ಲಿ ಸದ್ಯಕ್ಕೆ 2ನೇ ಅಂಕಿಗೆ ಅಂದಾಜು ಮಾಡೋ ಪ್ರಶ್ನೆನೇ ಇಲ್ಲ, ಯಾಕಂದ್ರೆ ಶೇಷ 0 ಬಂತು. ಇದೇ ಪರ್ಫೆಕ್ಟ್ ಉತ್ತರ. ಬಟ್ ಒಮ್ಮೆ ಏನಾದರೂ ನಿಮ್ಗೆ ಹಿಂಗೆ ಬಂದಿತ್ತು 7.682 ಬಂದಿತ್ತಂದ್ರೆ, ಹಂಗೆ ಮುಂದೆ ಭಾಗ ಹೊಂಟಿತ್ತಂದ್ರೆ, ಇದನ್ನು ಅಂದಾಜು ಸರಾಸರಿ ಅಂದಾಜು ಬೆಲೆ ಹೆಂಗೆ ಬರೀತಪ್ಪ ಅಂದ್ರೆ 7.68 ಬರೆದು ಬಿಡೋದು. ಮತ್ತು ರೀ 2 ಏನು ಸಂಬಂಧ ಇಲ್ಲ ಏನ್ರಿ, 5 ಸಂಬಂಧ ಹಿಡ್ದ ಬರೆದಿರೋದನ್ನು. ಹೆಂಗೆ ಸಂಬಂಧ ಹಿಡಿದಿರಪ್ಪ ಅಂದ್ರೆ, ಈ ಅಂಕಿ 5ಕ್ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಇಲ್ಲಿ ಅಂಕಿ ಇದಕ್ಕಿದ್ದಂಗೆ ಬರೆಯೋದು. ಈ ಅಂಕಿ ಏನಾಗಿರ್ಬೇಕು ಹೇಳ್ರಿ, 5ಕ್ಕಿಂತ ಕಡಿಮೆ ಇತ್ತಪ್ಪ ಅಂದ್ರೆ ಈ ಹಿಂದಿನ ಅಂಕಿ ಇದಕ್ಕಿದ್ದಂಗೆ ಬರೆಯೋದು. ಬೈ ಚಾನ್ಸ್ ಇದು ಹಿಂಗೆ ಬಂದಿತ್ತು 7.686, ಹಂಗೆ ಮುಂದೆ ಹೊಂಟಿತ್ತಪ್ಪ ಅಂದ್ರೆ ಇದನ್ನ ಹೆಂಗೆ ಬರೀತೇಳ್ರಿ, 7.6 ಇಲ್ಲಿ ಇದಕ್ಕಿದ್ದಂಗೆ 8 ಬರೆದಿರಲಿ, ಇದಕ್ಕಿದ್ದಂಗೆ 8 ಬರೆಯಂಗಿಲ್ಲ. ಇದನ್ನು 8 ಬರೀದು ಒಂದು ಸೇರಿಸೋದು, 8ಕ್ಕೆ 1 ಸೇರಿಸಿರ 9 ಬರೀ. ನಾ ಏನು ಹೇಳೋದು ಅರ್ಥ ಆಗತೈತಿ? ಭಾಗಾಕಾರದೊಳಗೆ ಅದು ಭಾಗ ಹೋತು ಭಾಳ ಚಲೋ. ಬಟ್ ಹಂಗೆ ಭಾಗ ಹೋಗದೇ ಇದ್ರೆ ಹಂಗೆ ಉತ್ತರ ಮುಂದುವರಿಯತ್ತಪ್ಪ ಅಂದ್ರೆ ಈ ರೀತಿ 3ನೇ ಅಂಕಿ ನೋಡಿ, ದಶಮಾಂಶದೊಳಗೆ 3ನೇ ಅಂಕಿ ನೋಡಿ ಏನು ಮಾಡ್ಬೇಕಾಕೈತಿ, 2ನೇ ಅಂಕಿನ ಹೆಚ್ಚು ಮಾಡಿ ಬರೀಲೋ ಏನು ಇದಕ್ಕಿದ್ದಂಗೆ ಬರೀಲೋ. ಇದಕ್ಕಿದ್ದಂಗೆ ಯಾವ ಬರೆಯೋದು, 5ಕ್ಕಿಂತ ಒಳಗಿದ್ರ ಅಂದ್ರೆ 0 1 2 3 4 ಇದ್ರೆ ಈ ಹಿಂದಿನ ಅಂಕಿನ ಇದಕ್ಕಿದ್ದಂಗೆ ಬರೆಯೋದು. ಇಲ್ಲ, ಈ 3ನೇ ಅಂಕಿ 5 6 7 8 9 ಇತ್ತಪ್ಪ ಅಂದ್ರೆ ಇದ್ರ ಹಿಂದಿನ ಅಂಕಿನ ಏನು ಮಾಡೋದು, ಹೆಚ್ಚು ಮಾಡಿ ಬರೆಯೋದು. ಸೊ ಇದನ್ನು ಮುಂದೆ ನೆನಪಿಡ್ತೀರಿ. ಮುಂದಿಂಥ ಸಂದರ್ಭ ಬಂದಾಗ 3ನೇ ಅಂಕಿ ನೋಡಿ 2ನೇ ಅಂಕಿಯನ್ನು ಹೆಚ್ಚು ಮಾಡಿ ಬರೀಲೋ ಇನ್ನು ಇದಕ್ಕಿದ್ದಂಗೆ ಇಡ್ಲೋ ಅಂತ ತಿಳ್ಕೊಂಡು ಬರೀರಿ. ಹಿಂಗೆ ಬರೀತ್ನ್ಯಾಗ ನೀವು 3 ದಶಮಾಂಶದವರೆಗೆ ಅದು ಭಾಗಾಕಾರ 3 ದಶಮಾಂಶ ಅಂಕಿ ಬರೋ ಮಟ್ಟಾರೆ ಮಾಡಬೇಕಾದ ಕಂಪ್ಲೀಟ್ ಹಂಗೆ ಭಾಗ ಹೋಗ್ತಾನೆ ಇದ್ರೆ. ಇಲ್ಲ ಅದ್ರ ಉತ್ತರ ಬಂದ ಬಿಡ್ತದ್ರಿ ಸರ, ಏನಿಲ್ಲ ಶೇಷನೇ 0 ಆಕೈತಪ್ಪ ಅಂದ್ರೆ ಅಲ್ಲೇನು ಸಮಸ್ಯೆನೇ ಇಲ್ಲ. ಈ ಒಂದು ಲೆಕ್ಕದೊಳಗೆ ಶೇಷ 0 ಆಗೈತಿ, ನೋ ಪ್ರಾಬ್ಲಮ್. ಉತ್ತರ ನಮ್ದು ಇಷ್ಟು, ಉತ್ತರ ನಿಮ್ದು ಇಷ್ಟು. ಓಕೆ, ಈ ಲೆಕ್ಕ ಅರ್ಥ ಆಯ್ತು. ಓಕೆ, ಇನ್ನು ವರ್ಗೀಕೃತ ದತ್ತಾಂಶದ ಟೈಪ್ 1 ಲೆಕ್ಕ ಆಯ್ತು. ಈ ಟೈಪ್ 1 ಲೆಕ್ಕಕ್ಕೆ ಒಂದು 100 ಲೆಕ್ಕ ಬಿಡಿಸಿ ತೋರಿಸು ನಾನು ಸಾಕು. ವಿಧಾನ ತಿಳ್ಕೊಳ್ಳೋದಷ್ಟು ತಮ್ಗೊಡ್ರಿ. ಹೀಗಾಗಿ ಇದಕ್ಕೆ 100 ಲೆಕ್ಕ ಇಂಥ ಈ ರೀತಿ ಲೆಕ್ಕ ಇದ್ರೂ ಇದೇ ವಿಧಾನವನ್ನು ಅನುಸರಿಸೋದೈತೆ. ಹೀಗಾಗಿ ಈ ಒಂದು ವಿಧಾನವನ್ನು ಅರ್ಥ ಮಾಡ್ಕೊಡ್ರಿ. ಮತ್ತು ಇದು 10% ಇಂಪಾರ್ಟೆಂಟ್ ಅಂತ ಹೇಳಿ, 90% ಇಂಪಾರ್ಟೆಂಟ್ ಲೆಕ್ಕ ಹೆಂಗಿರ್ತಾವ ಅಂದ್ರೆ ಹಿಂಗಿರ್ತಾವ. ಇದು ಟೈಪ್ 2. ಟೈಪ್ 2ದೊಳಗೂ ಒಂದು ಸ್ವಲ್ಪ ಚೇಂಜಸ್ ಅದಾವು, ನಿರಂತರ ಮತ್ತು ನಿರಂತರವಲ್ಲದು. ಬಟ್ ಸರಾಸರಿ ಖಂಡಿತನಾಗ ಜ್ಞಾನ ತಲೆನ ಹಾಕೋಬೇಡ. ಅದು ನಿರಂತರ ಇದ್ರೂ ಸೇಮ್ ವಿಧಾನ ಐತಿ, ನಿರಂತರ ಇರ್ಲಿಕ್ಕೂ ಸೇಮ್ ವಿಧಾನ ಐತಿ. ಬಟ್ ಈಗ ಇದನ್ನ ಕ್ವಿಕ್ಕಾಗಿ ಈ ಲೆಕ್ಕವನ್ನು ಕಲೀನು. ಆಮೇಲೆ ಇದು ಇಂಪಾರ್ಟೆಂಟ್ ಎಷ್ಟೈತೆ ಹೇಳೀನಿ, 90%. ಹೀಗಾಗಿ ಈ ಲೆಕ್ಕ ಕೊಟ್ಟರು, ಈ ಲೆಕ್ಕದ ಸರಾಸರಿ ನಮ್ಗೆ ಕೇಳ್ರು. ನಾವು ಈ ಲೆಕ್ಕವನ್ನು ಮಾಡೋತ್ನಾಗ ಇದನ್ನು ಅಡ್ಡ ಸಾಲ ಕೊಟ್ರೆ ಕಮ್ ಸಾಲಾಗಿ ಬರ್ಕೊಳ್ಳೋಣ. ಇಲ್ಲ ಅವರು ಆಲ್ರೆಡಿ ಕಂಬ ಸಾಲನ ಕೊಟ್ರೂ ಭಾಳ ಚಲೋ, ಬರ್ಕೊಂಡ್ಬಿಡೋಣ. ಈಗ ನೋಡ್ರಿ, ಈಗ ನಾನು ದತ್ತಾಂಶಗಳೇನು ಟೈಪ್ 2 ಬರೋದನ್ನು, ಬಟ್ ಸೂತ್ರ ಅದ ಐತಿ. ಯಾವ್ದ? ಸಮೇಷನ್ ಆಫ್ fx ಅಪಾನ್ ಸಮೇಷನ್ ಆಫ್ ಎಫ್ ಸೂತ್ರ ಐತಿ. ಅದೇಂಗ್ರಿ ಸರ್, ಮತ್ತು ಲೆಕ್ಕ ಏನೋ ಬದಲಾಗೈತಿ ಬಟ್ ಸೂತ್ರ ಅದ ಹೆಂಗೈತಿ ಅಂತ ಕೇಳಿದ್ರೆ,
ಈ ಲೆಕ್ಕಕ್ಕೂ ಇದೇ ಸೂತ್ರನ ಬಳಸೋದು. ಇದೇ ಸೂತ್ರ ಬಳಸಕ್ಕೆ ಸರ್ ಮತ್ತು ಅವಾಗ ಎಕ್ಸ್ ಗೊತ್ತಿತ್ರಿ ಎಫ್ ಗೊತ್ತಿತ್ರಿ ಅವತ್ತು ಗುಣಿಸಿದ್ರಿ ಸಮೇಷನ್ ಆಫ್ ಎಫ್ ಎಕ್ಸ್ ಸಿಕ್ಕಿತ್ರಿ ಸಮೇಷನ್ ಆಫ್ ಎಫ್ನು ಸಿಕ್ಕಿತ್ರಿ ಬೆಲೆ ತುಂಬಿದ್ವು. ಮತ್ತು ಈಗ ಹೆಂಗ್ರಿ ಅಂತಂದ್ರೆ ಗುಂಪು ಕೊಟ್ರ ನಾವು ಎಕ್ಸ್ ಅನ್ನ ಮೌಲ್ಯ ಅನ್ನಂಗಿಲ್ಲ. ಎಕ್ಸ್ ಅನ್ನ ಏನು ಅನ್ಬೇಕಂದ್ರೆ ಇಲ್ಲಿ ಬರ್ದನ್ ನೋಡ್ರಿ. ಎಕ್ಸ್ ಅಂದ್ರೆ ಏನು ಅನ್ಬೇಕು ಅಂದ್ರೆ ವರ್ಗಾಂತರದ ಮಧ್ಯ ಬಿಂದು ಏನಬೇಕು? ವರ್ಗಾಂತರದ ಇದನ್ನ ಪ್ರತಿ ಸಲ ಬರೀಬೇ ಅವಶ್ಯಕತೆ ಇಲ್ಲ. ಮಧ್ಯ ಬಿಂದುವನ್ನ ಎಕ್ಸ್ ಅನ್ಬೇಕಂದ್ರೆ ಈ ಸಲ ಈ ರೀತಿ ದತ್ತಾಂಶ ಬದಲಾದಾಗ ಇಲ್ಲಿ ಎಕ್ಸ್ ಕಾಣತೈತಿಪ್ಪ ಅಂದ್ರೆ ಈ ಎಕ್ಸ್ಗೆ ನಾವು ಮೌಲ್ಯ ಅನ್ನಂಗಿಲ್ಲ. ಏನನ್ನಬೇಕು? ವರ್ಗಾಂತರದ ಮಧ್ಯ ಬಿಂದು ಅಥವಾ ಗುಂಪಿನ ಮಧ್ಯ ಬಿಂದು. ಗುಂಪು ಯಾವ್ರಿ? ಇದಾವ್ರಲ್ಲ ಗುಂಪು. ಈಗ ಇಲ್ಲಿ ನಾವು ಎಕ್ಸ್ ಬೆಲೆ ನಾವು ಬರಿಬೇಕು. ಇಲ್ಲಿ ಎಕ್ಸ್ ಬೆಲೆ ಕೊಟ್ಟಿರಂಗಿಲ್ಲ. ಹಿಂದಿನ ಲೆಕ್ಕದಾಗ ಎಕ್ಸ್ ಬೆಲೆನ ಅಂದಿದ್ದು ಏನು ಕೊಟ್ಟಿದ್ರಲ್ಲ ಅದಕ್ಕೆ. ಬಟ್ ಈ ಲೆಕ್ಕದಾಗ ಎಕ್ಸ್ ಬೆಲೆ ನಾವು ಬರಿಬೇಕು ವಿಚಾರ ಮಾಡಿ. ಹೆಂಗೆ ವಿಚಾರ ಮಾಡಿ ಬರಿಬೇಕು ಅಂದ್ರೆ ಇಲ್ಲಿ ಹೇಳ್ಯಾರಲ್ಲ ವರ್ಗಾಂತರದ ಏನಿದು ಮಧ್ಯ ಬಿಂದು ಎಕ್ಸ್. ಹೆಂಗೆ ಕಂಡಿಡಿದ್ರಿ ಮಧ್ಯ ಬಿಂದು ಅಂದ್ರೆ ಭಾಳ ಸಿಂಪಲ್ ಟೆಕ್ನಿಕ್ ಐತಿ. ಆ ಒಂದು ಟೆಕ್ನಿಕನ್ನು ನೀವು ನಿರಂತರ ವಿಧಾನದಿಂದ ಬರೆದ್ರೂ ಅದೇ ಟೆಕ್ನಿಕ್, ನಿರಂತರವಲ್ಲದ ವಿಧಾನ ಇದ್ರೂ ಅದೇ ಟೆಕ್ನಿಕ್. ಏನು ಟೆಕ್ನಿಕ್ ಅಂದ್ರೆ ಕೆಳಮಿತಿ ಮೇಲ್ಮಿತಿ ಕೂಡ್ಸೋದು. ಅರ್ಧ ಬೆಲೆ ಬರೆಯೋದಿಲ್ಲ. ನೀವು ಹೇಳ್ರಿ ಕೆಳಮಿತಿ ಎಟ್ಟೈತಿ 0, ಮೇಲ್ಮಿತಿ ಎಟ್ಟ 20 ಕೂಡ್ಸಿರ್ಲೆ 0 + 20 20 ಅಲ್ಲ 20ರ ಅರ್ಧ 20ರ ಅರ್ಧ 10, 20 40 60, 60ರ ಅರ್ಧ 30, 40 60 100, 100ರ ಅರ್ಧ 50, 60 80 140. ಹೌದಿಲ್ಲ? 140ರ ಅರ್ಧ 70, 80 100 180, 180ರ ಅರ್ಧ 90, 100 120 220, 220ರ ಅರ್ಧ 110. ಗೊತ್ತಾತ್ಲ ಹೆಂಗೆ ಬರ್ದಿವತ್ನ? ಒಮ್ಮೊಮ್ಮೆ ಈ ಗುಂಪುಗಳ ಗಾತ್ರ ಹೆಚ್ಚ ಕಡಿಮೆ ಇರ್ತಾವು. ಅವಾಗ ಈ ಒಂದು ಏನು ವಿಧಾನ ಹೇಳಿಲ್ಲ ಇದೇ ವಿಧಾನನ ಸೂಕ್ತ ಆಕೈತಿ. ಒಂದು ನಿಮ್ಮ ಅಭ್ಯಾಸದಾಗ ಲೆಕ್ಕ ಐತಿ. ಆ ಲೆಕ್ಕದಳು ಏನಾಗೈತಿ, ಈ ಗುಂಪಿನ ಗಾತ್ರಗಳು ಹೆಚ್ಚ ಕಡಿಮೆ ಅದಾವು. ಈ ಹೆಚ್ಚ ಕಡಿಮೆ ಇರಲಿ ಸೇಮ್ ಇರಲಿ, ಒಟ್ಟು ನಾವು ಕೆಳಮಿತಿ ಮೇಲ್ಮಿತಿ ಕೂಡ್ಸೋದ, ಅರ್ಧ ಬೆಲೆ ಬೆರೆಯೋದು. 2ರಲ್ಲಿ ಭಾಗಿಸೋದಂದಂಗ ಅರ್ಧ ಬೆಲೆ ಬೆರೆಯೋದು. ಹೀಗೆ ಒಮ್ಮೊಮ್ಮೆ ಈ ಎಕ್ಸ್ ಬೆಲೆಗಳು ದಶಮಾಂಶನಾಗೂ ಬರ್ಬೋದೇನು? ಅವಾಗ ಬೇಸರ ಮಾಡ್ಕೊಳಂಗಿಲ್ಲ. ದಶಮಾಂಶನಾಗ ಬಂದ್ರೆ ಅವೇನು ಬೇರೆ ದೇಶದ ಸಂಖ್ಯೆ ಅಲ್ಲ, ಅವು ನಮ್ಮ ಸಂಖ್ಯೆ. ಈಗ ದಶಮಾಂಶನಾಗ ಬಂದಾಗೂ ವಿಧಾನ ಹಿಂಗನ ನೇರ ವಿಧಾನನ ಬಳಸಾತೀವಿ ನಾವು. ಇದಕ್ಕೂ ಬಿ ಆ್ಯಕ್ಚುಲಿ ದಶಮಾಂಶ ಬಂದ್ರೆ ಬೇರೆ ವಿಧಾನ ಇದ್ದು ಸಜ್ಜ. ಬಟ್ ಅವುಗಳನ್ನು ಈ ಸಲ ಪರೀಕ್ಷೆಯಿಂದ ನಮಗೆ ಕಡಿಮೆ ಬಳಸ್ಯಾರದ ಬಳಕ ನಮಗೆ ಎಲ್ಲ ಲೆಕ್ಕಕ್ಕೂ ಇದೇ ವಿಧಾನ ಬಳಸೋರ್ದಿಪ್ಪ ಅಂದ್ರೆ ಇವು ದಶಮಾಂಶನಾಗ ಇದ್ದಾಗೂ ನಾವು ಮಾಡೋ ಕೆಲಸನ ಮಾಡೋದು. ಈಗ ಇದು ಎಕ್ಸ್ ಹೆಂಗೆ ಬರ್ದು ಗೊತ್ತಾತ್ಲ? ಕೆಳಮಿತಿ ಮೇಲ್ಮಿತಿ ಕೂಡಿಸೋದು, ಅರ್ಧ ಮಾಡಿ ಬರೋದು. ಕೆಳಮಿತಿ ಮೇಲ್ಮಿತಿ ಕೂಡಿಸೋದು, ಅರ್ಧ ಮಾಡಿ ಬೆಲೆ. ಆ್ಯಕ್ಚುಲಿ ಹಿಂಗೆ ಬರ್ದಾಗ ಏನಾಗತ್ತೈತಿ ನೋಡ್ರಿ, 10ಕ್ಕೆ 20 ಕೂಡಿಸಿದ್ರೆ 30, 30ಕ್ಕೆ 20 ಕೂಡಿಸಿದ್ರೆ 50, 50ಕ್ಕೆ 20 ಕೂಡಿಸಿದ್ರೆ 70, 70ಕ್ಕೆ 20 ಕೂಡಿಸಿದ್ರೆ 90, 90ಕ್ಕೆ 20 ಕೂಡಿಸಿದ್ರೆ 110. ಹಿಂಗೆ ಬರತೈತಿ. ಹಿಂಗೆ ಬಂದೈತೆ ಅಂದ್ರೆ ಅರ್ಥ ಏನು? ಇವುಗಳ ಗುಂಪಿನ ಗಾತ್ರ ಒಂದೇ ಆಗೈತಿ. ಗುಂಪಿನ ಗಾತ್ರ ಒಂದೇ ಆಗೈತಿ. ಬೈ ಚಾನ್ಸ್ ಇವು ಏನಾದರೂ ಇದು ಬೇರೆ ಬೇರೆ ಇದು ಬೇರೆ ಬೇರೆ ಏನು ಸಂಬಂಧ ಇರಲಾರ್ದಾಗ ಬಂದು ಅಂದ್ರೆ ಇವು ಗುಂಪಿನ ಗಾತ್ರ ಏನದಾವು ಹೆಚ್ಚ ಕಡಿಮೆ ಅದಾವು. ಹೀಗೆ ಗುಂಪಿನ ಗಾತ್ರ ಹೆಚ್ಚ ಕಡಿಮೆ ಇರೋದ್ರಿಂದ ಅವಾಗೂ ಏನು ತೊಂದರೆ ಇಲ್ಲ, ನಮ್ಮ ಮಾಡೋ ಕೆಲಸನ ಮಾಡೋದು. ಗೊತ್ತಾದಿದ? ಇನ್ನು ಮುಂದಿನ ಕೆಲಸ ನೀವು ಹಿಂದಿನ ಲೆಕ್ಕ ಬಿಡಿಸಿದಂಗಲ್ಲ. ಹೆಂಗೆ ಹೇಳ್ರಿ? ಎಫ್ ಎಕ್ಸ್ ಬೇಕು. ಎಕ್ಸ್ ಇಲ್ಲೇ ಐತಿ, ಎಫ್ ಇಲ್ಲೇ ಐತಿ. ಗುಣಿಸ್ರಿ 10 10ಲೆ 100, 35 30ಲೆ 1050 ನೋಡ್ರಿ. ಅಂಕಿ ಕೆಳಗೆ ಅಂಕಿ ಬರೀರ, ಕೂಡ್ಸೂತ್ನಾಗ ಈಸಿ ಆಕೈತಿ. ಆಮೇಲೆ 50 × 52 2600.
70 ಇಂಟು 61 4870 4270. 90 ಇಂಟು 38 3420 3420. ಇನ್ನು 110 29 3190 ಎಷ್ಟು ಗುಣಿಸಿರಿ ನೋಡ್ರಿ 3190 3190. ಓಕೆ, ಇವೆಲ್ಲ ಕರೆಕ್ಟ್ ಇದ್ದು ಅಂದ್ರೆ ಇನ್ನೊಂದು ಚೆಕ್ ಮಾಡ್ಕೊಂಡು ಇವತ್ತನ್ನೆಲ್ಲ ಕೂಡಿಸಿದ್ರೆ ನಿಮ್ಗೆ ಸಮೇಷನ್ ಆಫ್ ಎಫೆಕ್ಟ್ ಸಿಗ್ತೈತಿ. ಕೂಡಿಸ್ಬಿಡ್ರಿ ಸಮೇಷನ್ ಆಫ್ ಎಫೆಕ್ಸ್ ಬೆಲೆ. ಸಮೇಷನ್ ಆಫ್ ಎಫೆಕ್ಸ್ ಇಸ್ ಈಕ್ವಲ್ ಟು 0 0 0 0 ಕೂಡಿಸು 0ನ 0 5 5 7 12 12 2 14 14 9 14 9 ಕೂಡಿಸಿರತ್ತೆ ನೋಡ್ರಿ 23 ನೋಡ್ರಿ. ಆಮೇಲೆ 1 6 7 8 9 9 4 13 14 15 16 3 3 4 7 7 3 10 13 1 14 14,630 ನೋಡ್ರಿ. ಕರೆಕ್ಟ್ ಅಲ್ಲ? ಹಂಗಾದ್ರೆ ಸಮೇಷನ್ ಆಫ್ ಎಫೆಕ್ಸ್ ಬೆಲೆ 14,630. ಇನ್ನು ಸಮೇಷನ್ ಆಫ್ ಎಫ್ ಬೆಲೆ ಇಲ್ಲಿ ಸಿಗ್ತದೆ. ಈಗ ಇವತ್ತು ಕುಡಿಸೋದೈತಪ್ಪ ಅಂದ್ರೆ ಇವತ್ತು ಕೂಡ ಅಂಕಿ ಕೆಳಗೆ ಅಂಕಿ ಬರೀರಿ. 5 2 7 8 8 8 16 16 9 25 ನೋಡ್ರಿ. 25 1 3 4 4 5 9 9 6 15 15 3 18 18 2 20 22 ನೋಡ್ರಿ. 225 ಎಸ್ 225. ಇನ್ನು ನೋಡ್ರಿ 14,630 225 ಭಾಗಿಸ್ಬೇಕಾಗ. ಸೊ ಇಲ್ಲೇ ನೋಡ್ರಿ ನಮಗೆ ಮಗ್ಗಿ ಗೊತ್ತಿಲ್ಲ ಅಂತ ಅನ್ಕೊಳ್ಳೋದು ನಾವು. 225 ಮಗ್ಗಿ ಗೊತ್ತಿಲ್ಲ ನಮಗೆ. ಡೈರೆಕ್ಟಾಗಿ ಭಾಗಿಸೋತ್ನಾಗ ನಾವು ಅಂದಾಜು ಮಾಡ್ಕೋತ್ಕೊಂಡೋಕ್ಕಿಂತ ನಾವು ಮಗ್ಗಿ ಬರೆದ್ಬಿಟ್ರೆ ಭಾಳ ಚಲೋ. ಮಗ್ಗಿ ಬರೆದ್ಬಿಟ್ರೆ ಇದ್ರ ಭಾಗಾಕಾರದ ಉತ್ತರ ಸಿಗ್ತೈತೆ. ಹೀಗಾಗಿ ಇದನ್ನು ಭಾಗಿಸುವಂಥ ಕೆಲಸ ಮಾಡೋಣಂತ ಮಾಡಿ ಉತ್ತರ ಬರೀರಿ. ಸೊ ಸ್ಟಾರ್ಟ್ ಮಾಡ್ರಿ. ನಾವು 225 ಮಗ್ಗಿ ಬರ್ದ ಬಿಡೋಣ ಸುಮ್ 5 ಕರ್ತ ಹೊಡೆದ ಆಮೇಲೆ ಬರೆದ್ರೆ ಹೌದನ್? ಎಸ್ 5 ಕಡ್ತ ಹೋಗತಿ. 5 ಕಡ್ತ ಹೋಗೈತಿ. 5 ಕಡ್ತ ಹೋಗೈತಿ. ಹೌದು 5 ಕಡ್ತಾ ಹೊಡೀರಿ ಮೊದಲು. 5 4 20 2 ಉಳಿತು 5 5 ಈಗ ನೋಡ್ರಿ 5 2 10 4 ಉಳಿತು 46 10 5 9 45 1 ಉಳಿತು 13 ಆತು 5 2 10 3 ಉಳಿತು 30 ಆತು 5 6 30. ಓಕೆ, ನಾವು 225 ಮಗ್ಗಿ ಬರೀಕಿತ್ತನು ಇದು ಈಸಿ ಆಯ್ತು ನೋಡ್ರಿ. 2926/45. ಓಕೆ, ಒಮ್ಮೆ ಕಡ್ತು ಹೋಗದೇ ಇದ್ದಾಗ ಅನಿವಾರ್ಯ ಆಕೈತಿ. ಇಲ್ಲಿ ಕಡ್ತು ಹೋಗೈತಪ್ಪ ಅಂದ್ರೆ ಅನಿವಾರ್ಯ ಏನಿಲ್ಲ. ಬರೀ 45 ಬಂದೈತಿ. ಈಗ 45 ಮಗ್ಗಿ ನಿಮಗೆ ಗೊತ್ತಿದ್ರೆ ಒಳ್ಳೇದು, ಗೊತ್ತಿರ್ಲಿಕ್ಕೆ ಇವತ್ತು ಕೂಡ ಸ್ವಲ್ಪ ಅಂದಾಜು ಮಾಡಾಕ್ರೆ ಹೆಲ್ಪ್ರ ಆಕೈತಿ. ಓಕೆ, ಈಗ ನಮ್ಗೆ ಇನ್ನು ಮುಂದೆ ಭಾಗಿಸ್ಲೇಬೇಕು. 2926 45 ಭಾಗಾಕಾರವನ್ನು ಮಾಡಬೇಕಾಗೈತಿ. ಸೊ ಮಾಡೋಣ. 2926 ಭಾಗಿಸೋದೈತಿ 45. ಸೊ 45 ಎಷ್ಟಲೇ 292 ಸಮೀಪ ಆಕೈತಿ ನೋಡ್ರಿ. 45 225 45 ಎಷ್ಟು? 225 ಆಕೈತಿ ನಾವು 45 45 ಆರ್ಲೇ ಸೂಕ್ತ ಆಕೈತೆ ನೋಡ್ರಿ. 45 ಆರ್ಲೆ 270 ಮತ್ ನಡೀತೈತ್ಲ ಆರ್ಲೆ 5 ತಗೋಕಿತನು 6 ತಗೋರಿ. 45 ಆರ್ಲೆ 270 ಕಳೀರಿ. 2
9 7 ಕಳೆದ್ರೆ ಅದು 2, 2 2 ಕಳೆದ್ರೆ 0, ಮುಂದಿನ ಅಂಕಿ 6. ಈಗ 5ಲೇ ಬರೋಬ್ಬರ ಆಕೈತೆ ನೋಡ್ರಿ. 45 5ಲೇ 225, 0 0 1 ಉಳಿತು. ಪಾಯಿಂಟ್ ಕೊಟ್ಟ 1 ತಗೋತೀವಿ. 1 ತೊಗೊಂಡ್ರು ಇದು 10 ಆಕೈತಿ, ಇದು ದೊಡ್ಡದಾಕೈತಿ. ಇದೇನ ದೊಡ್ಡದಾಗಬೇಕಾದ್ರೆ ಹೆಂಗೂ ಒಂದು ಪಾಯಿಂಟ್ ಕೊಟ್ಟು ಒಂದು 0 ತೊಗೊಳಕ್ಕೆ ಪರ್ಮಿಷನ್ ಐತಿ. ಬಟ್ ಒಂದೇ ಜಾಗದಾಗ 2 0 ತೊಗೋಬೇಕಾದ್ರೆ ಇಲ್ಲೊಂದು 0 ಕೊಡ್ರಿ, ಇಲ್ಲೊಂದು 0 ಕೊಡ್ರಿ. ಈಗ ನೋಡ್ರಿ 45 2 90 ರೀ. 45 2 90. ಆಮೇಲೆ 10 ಉಳಿತೈತಿ. ಆಮೇಲೆ 3 ದಶಮಾಂಶ ಸಂಖ್ಯೆ ಬರೋ ಮಟ್ಟ ಮಾಡಂತ ಹೇಳಿನಿಲ್ಲ. ಈಗ ಹೆಂಗೂ ಒಂದು ಪಾಯಿಂಟ್ ಕೊಟ್ಟಾಗ 1 0 ಯಾವ ಬೇಕಾದಾಗ ತೊಗೊಂಡು ಇಲ್ಲಿ ಮತ್ತೆ 2 ಲೇನ್ ಆಕೈತಿ ನೋಡ್ರಿ. ಇದು ಹಿಂಗೆ ಬಾಗ ಹೋಗ್ತಾ ಹೋಗಲಿ. ಬಟ್ ನಮಗೆ 65.022 ಅಂತ ಬರೆದು ಬಿಡೋಣ. ಅಂದ್ರೆ ಇದು ಇನ್ನೂ ಬಾಗ ಹೊಂಟೈತಿ. ನಾವು 3 ಅಂಕಿ ಮಟ್ಟ ರೀಚ್ ಆಗೀವಿ. 3 ಅಂಕಿ ದಶಮಾಂಶದಲ್ಲಿ 3 ಅಂಕಿ ಬರೋ ಮಟ್ಟ ನಾವೇನು ಮಾಡೀವಿ, ಲೆಕ್ಕ ಮಾಡೀವಿ. ಇನ್ನು ಇದನ್ನು ಅಂದಾಜು ಬರೆದ್ಬಿಡೋಣ. ಅಂದಾಜು ಬರೀತ್ನ್ಯಾಗ ನೋಡ್ರಿ ಏನಾಕೈತಿ ಇಲ್ಲಿ, ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು 65.0. ಈ 2 ಇದಕ್ಕಿದ್ದಂಗೆ ಬರೀಲು, ಹೆಚ್ಚು ಮಾಡಿ ಬರೀಲು. ಇದಕ್ಕಿದ್ದಂಗ ಬರೀರಿ. ಎಸ್, ಯಾಕೆ ಹೇಳ್ರಿ, ಮುಂದಿನ ಅಂಕಿ 5 ಒಳಗೈತಿ. ಈ ಅಂಕಿನ ಇದಕ್ಕಿದ್ದಂಗೆ ಬರೀಲು, ಹೆಚ್ಚು ಮಾಡಲು ಅಂತ ಪ್ರಶ್ನೆ ಮಾಡ್ಕೊಂಡಾಗ ಮುಂದಿನ ಅಂಕಿ ಏನಾಗಿರ್ಬೇಕು, 5ಕ್ಕಿಂತ ಒಳಗಿತ್ತಪ್ಪ ಅಂದ್ರೆ ಇದಕ್ಕಿದ್ದಂಗೆ ಬರೆಯೋದು. 5ಕ್ಕಿಂತ ಹೆಚ್ಚಿದ್ರೆ ಇದು 2 ಇದ್ದದಲ್ಲಿ ಏನು ಬರಿಬೇಕಾಗಿರ್ತಿತ್ತು, 3 ಬರಿಬೇಕಾಗಿರ್ತಿತ್ತು. ಓಕೆ, ಅರ್ಥ ಆಯ್ತು ಈ ಲೆಕ್ಕ. ಸೊ ಇದನ್ನೇನಾದರೂ ಪರೀಕ್ಷೆಯಲ್ಲಿ ಕೇಳಿದ್ರೆ 3 ಅಂಕ ಕೇಳ್ತಾರೆ. 3 ಅಂಕ ತೆಗೆದುಕೊಳ್ಳೋದು ಸುಲಭ ಇತ್ತು, ಬಹಳ ಕಷ್ಟ ಇತ್ತು. ಈಸಿ ಐತಿ ಖರೆ, ಇದರಲ್ಲಿ ಪರ್ಫೆಕ್ಟ್ನೆಸ್ ಇರಬೇಕು. ಕೂಡ್ಸೋದ್ರನ್ಯಾಗ, ಕಳೀತ್ನ್ಯಾಗ, ಭಾಗ್ಸೋದ್ನ್ಯಾಗ. ಅಲ್ಲೇನಾದ್ರು ಎಡವಟ್ ಮಾಡ್ಕೊಂಡ್ರೆ ನಿಮಗೆಲ್ಲ ಗೊತ್ತೈತಿ, ನಿಮ್ಗೆ ವಿಧಾನ ಗೊತ್ತೈತಿ, ಸರಾಸರಿ ಲೆಂಗ ಮಾಡೋದು ಹೆಂಗೆ ಗೊತ್ತೈತಿ, ಸೂತ್ರ ಗೊತ್ತೈತಿ. ಬಟ್ ಅದನ್ನು ನೀವು ಸರಿಯಾಗಿ ಉಪಯೋಗಿಸೋಕ್ಕಾಗಂಗಿಲ್ಲ. ಯಾವಾಗಪ್ಪ ಅಂದ್ರೆ ಎಲ್ಲಾದರೂ ಒಂದು ಕಡೆ ಕೂಡ್ಸು, ಕಳೀತ್ನ್ಯಾಗ, ಭಾಗ್ಸೋತ್ನ್ಯಾಗ, ಗುಣಸೋತ್ನ್ಯಾಗ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ. ಬಟ್ ಅದನ್ನು ಕರೆಕ್ಟ್ ಮಾಡುವಂಥ ರೂಢಿ ಇಟ್ಕೊಡ್ರಿ. ಈ ಲೆಕ್ಕ ಮಾಡೋತ್ನ್ಯಾಗ ಒಂದು ಸ್ವಲ್ಪ ಹೆಂಗೂ ಎಲ್ಲ ವಿಧಾನ ಗೊತ್ತಿರ್ತೈತಿ. ಆದ್ರೆ ಟೆನ್ಷನ್ಲೇ ಗದ್ದಲ ಮಾಡ್ಕೊಳ್ಳಾರ್ದ ಕರೆಕ್ಟ್ ಬರೀರಿ, ಕರೆಕ್ಟ್ ಲೆಕ್ಕ ಮಾಡ್ರಿ. ಒಂದು ಸ್ವಲ್ಪ ಸ್ಲೋ ಆದ್ರೆ ಆಗುತ್ತೆ. ಆದ್ರೆ ನೀವು ಮಾಡಿದ ಉತ್ತರ, ನೀವು ಕಂಡಿಡಿದ ಉತ್ತರ ಅಕ್ಯುರೇಟ್ ಆಗಿರಲಿ. ನಿಮಗೆ ಅಂಕಗಳು ಕೂಡ ಅದಕ್ಕೆ ಎಟ್ಟಿರ್ತಾವೆ, ಒಟ್ಟು ಸಂಪೂರ್ಣವಾಗಿ ಸಿಗಲಿ. ಓಕೆ, ಸೊ ಈ ಲೆಕ್ಕ ತಿಳ್ಕೊಂಡ್ರಿ ಅಂದ್ರೆ ಈ ರೀತಿ ಲೆಕ್ಕವನ್ನು ನೀವು ಬೇಕಾದಂಥದ್ದು ಕೊಟ್ಟರು ಮಾಡೋಕೆ ಸಜ್ಜಾಗಬೇಕು. ಯಾಕಂದ್ರೆ ವಿಧಾನ ಚೇಂಜ್ ಇಲ್ಲ. ಮತ್ತು ನಿಮ್ಮ ತಲೆಯಾಗ ಇನ್ನೂ ಒಂದು ಪ್ರಶ್ನೆ ಹಾಗೆ ಹೇಳೀನಿ, ಈಗ ಮತ್ತೊಮ್ಮೆ ಹೇಳ್ತೇನೆ. ಇದು ನಿರಂತರ ವಿಧಾನದ ಏನೈತಿ, ಗುಂಪುಗಳದಾವ. ಈ ಗುಂಪುಗಳು ಹೆಂಗದಾವ ಹೇಳ್ರಿ, ನಿರಂತರ ಅದಾವ. ವಿಮುಕ್ತ ವಿಧಾನ ಅದಾವ, ಯಾಕಂದ್ರೆ ರಿಪಿಟೇಷನ್ ಆಗೈತಿ. ಬಟ್ ಸರಾಸರಿ ಕಂಡುಹಿಡಿತ್ನ್ಯಾಗ ಅವು ನಿರಂತರ ಇದ್ರು ಇರವಲ್ಲ ಯಾಕೆ, ಅಥವಾ ನಿರಂತರವಲ್ಲದ್ರೆ ಯಾಕೆ ಇರವತ್ತೆ. ಟೆಕ್ನಿಕ್ ಸೇಮ್, ಎಕ್ಸ್ ಕಂಡುಹಿಡಿಯೋ ಸಿಸ್ಟಮ್ ಸೇಮ್, ಎಫ್ ಕಂಡುಹಿಡಿಯೋ ಸಿಸ್ಟಮ್ ಸೇಮ್, ಕೂಡ್ಸು ಸೇಮ್, ಬೆಲೆ ತುಂಬೋದು ಸೇಮ್, ಲೆಕ್ಕ ಮಾಡೋದು ಸೇಮ್. ಹೀಗಾಗಿ ಇವು ನಿರಂತರ ಇಲ್ಲಲ್ಲ, ಇನ್ಯಾನ್ ಮಾಡೋದು ನೋ. ಅವಾಗ ಈಗ ಏನು ಮಾಡತ್ತಿರಲೇ, ಅವಾಗೂ ಕೂಡ ಅದನ್ನೇ ಮಾಡೋದು. ಸೊ ಗೊತ್ತಾಯ್ತಲ್ಲ. ಹೀಗಾಗಿ ಈ ಒಂದು ಲೆಕ್ಕ ಹೇಳ್ರೆ ಸಾಕು, ನೀವು ವಿಧಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಪ್ಪ ಅಂದ್ರೆ ನಿಮ್ಮ ಪುಸ್ತಕದಲ್ಲಿರುವ ಸರಾಸರಿಗೆ ಸಂಬಂಧಪಟ್ಟಂಗೆ ಎಲ್ಲ ಲೆಕ್ಕ ಬಿಡಿಸ್ಬೋದು. ನೀವು ಮನಸ್ಸು ಮಾಡ್ರಿ, ಸರಾಸರಿಗೆ ಸಂಬಂಧಪಟ್ಟಂಗೆ ನಿಮ್ಮ ಅಭ್ಯಾಸದೊಳಗೆ 13.1 9 ಲೆಕ್ಕ ಅದಾವ. 9 ಲೆಕ್ಕ ಅದಾವ. ಈ 9 ಲೆಕ್ಕಗಳನ್ನು ನೀವು ಸ್ವತಃ ಪ್ರಯತ್ನ ಮಾಡ್ಬೋದು. ಓಕೆ, ಸೊ ಪ್ರಯತ್ನ ಮಾಡ್ತೀರಿ. ಅದರಲ್ಲಿ 3ನೇ ಲೆಕ್ಕ ನಾ ಮುಂದಿನ ಕ್ಲಾಸ್ನಾಗ ತಿಳಿಸ್ತೇನೆ. 3ನೇ ಲೆಕ್ಕ. ಬಟ್ 3ನೇ ಲೆಕ್ಕ ಹೊರತುಪಡಿಸಿದ್ರೆ ಉಳಿದೆಲ್ಲ ಲೆಕ್ಕಗಳಿಗೂ ಇದೇ ವಿಧಾನ ಐತಿ. ಹೀಗಾಗಿ ಉಳಿದೆಲ್ಲ ಲೆಕ್ಕಗಳಿಗೆ ಇದೇ ವಿಧಾನಲೇ ಬಿಡಿಸಿ ಕರೆಕ್ಟ್ ಆಗಿರುವ ಆನ್ಸರನ್ನು ತಗೊಂಡು ಬರ್ರಿ. ಆಮೇಲೆ ಆ ಆನ್ಸರ್ ಹೋಲಿಕೆ ಮಾಡ್ರಿ. ಕರೆಕ್ಟ್ ಇತ್ತಪ್ಪ ಅಂದ್ರೆ ನಿಮಗೆ ಆ ವಿಧಾನವನ್ನು ಅರ್ಥ ಮಾಡ್ಕೊಂಡಿರಿ, ಸರಿಯಾಗಿ ಬಿಡಿಸಿರಿ ಅಂದಂಗೆ. ಮತ್ತು ಈ ವಿಧಾನ ನಿಮಗೆ ತಲೆಯಾಗ ಹೋಗ್ಬೇಕಪ್ಪ ಅಂದ್ರೆ
ಲೆಕ್ಕಗಳನ್ನು ಹೆಚ್ಚು ಸರಾಸರಿ ಕಂಡುಹಿಡಿಯೋದನ್ನು ಬೇರೆ ಬೇರೆ ಲೆಕ್ಕಗಳನ್ನು ತೊಗೊಂಡು ಬೇರೆ ಬೇರೆ ಅಂಕಿಅಂಶಗಳು ದತ್ತಾಂಶಗಳನ್ನು ತೊಗೊಂಡು ಬಿಡಿಸ್ಬೇಕು. ಓಕೆ, ಈಗ ಇನ್ನೊಂದು ಲೆಕ್ಕ ಬಿಡಿಸ್ಬೇಕಂತ ನನ್ನ ಮನಸ್ಸಿನಲ್ಲಿ ಇತ್ತು, ಬಟ್ ಸಮಯ ಬಹಳ ಆಗ್ಯದ. ಹೀಗಾಗಿ ಇವತ್ತಿನ ತರಗತಿಯನ್ನು ಇಲ್ಲಿ ಮುಗಿಸೋಣಂತ. ಮುಂದಿನ ತರಗತಿ ಒಳಗೆ ನಾ 3ನೇ ಲೆಕ್ಕ ಬಿಡಿಸ್ತೇನೆ. ಅದ್ರ ಜೊತೆ ಮತ್ತೆ ಯಾವುದಾದ್ರು ನಿಮಗೆ ಸಮಸ್ಯೆ ಆಗಿರ್ತಕ್ಕಂಥ 13.1ರಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳು ನೀವೆಲ್ಲ ಟ್ರೈ ಮಾಡ್ತಿರಲಿಲ್ಲ, ಆ ಟ್ರೈ ಮಾಡಿದ ಬಳಿಕ ಯಾವುದು ನಿಮಗೆ ಸ್ವಲ್ಪ ಚೇಂಜಸ್ ಅನಿಸ್ತೈತಿ ಅದನ್ನು ನನಗೆ ಹೇಳಿದ್ರೆ ಅದನ್ನ ಬಿಡಿಸ್ತೀನಿ. ಆದರೆ ಒಮ್ಮೊಮ್ಮೆ ಈ ಎಕ್ಸ್ ದಶಮಾಂಶನಾಗೂ ಬರ್ಬೋದೇನು, ಎಕ್ಸ್ ದಶಮಾಂಶನಾಗೂ ಬರ್ಬೋದು. ಅವಾಗೂ ಏನಿಲ್ಲ, ಕರೆಕ್ಟಾಗಿ ದಶಮಾಂಶ ಸಂಖ್ಯೆಗಳನ್ನು ಗುಣಿಸೋದು, ಕರೆಕ್ಟಾಗಿ ಕೂಡಿಸೋದು, ಈ ಸಮೇಷನ್ ಆಫ್ ಎಫ್ ಎಕ್ಸ್ ಬೆಲೆ ಕಂಡುಹಿಡಿಯೋದು, ಸಮೇಷನ್ ಆಫ್ ಎಫ್ ಬೆಲೆ ಕಂಡುಹಿಡಿಯೋದು, ಇವೆರಡೂ ಬೆಲೆಗಳನ್ನು ಭಾಗಿಸೋದು, ಸರಿಯಾದ ಉತ್ತರಕ್ಕೆ ತಲುಪೋದು. ಓಕೆ, ಪ್ರಯತ್ನ ಮಾಡಿರಿ. ನನಗೆ ಯಾವುದಾದ್ರೂ ಲೆಕ್ಕ ನೀವು ಬಿಡಿಸ್ರಿ ಅಂತ ಹೇಳಿದರೆ ಆ ಲೆಕ್ಕವನ್ನು ನೀವು ನಮಗೆ ತಿಳಿಸ್ರಿ, ಅದನ್ನು ಮುಂದಿನ ತರಗತಿಯೊಳಗೆ ಸೇರಿಸ್ಕೊಳ್ಳೋಣ. 3ನೇ ಲೆಕ್ಕ ಅಂತ ಮುಂದಿನ ಕ್ಲಾಸ್ನಾಗ ಬಿಡಿಸೋನು. ಅಲ್ಲಿ 3ನೇ ಲೆಕ್ಕದಲ್ಲಿ ಏನು ಬದಲಾವಣೆ ಐತೆ ಅಂತ ನೀವು ಕೂಡ ಗಮನಿಸ್ರಿ. ಓಕೆ, ಸೊ 5ನೇ ಲೆಕ್ಕವನ್ನು ಕ್ವಿಕ್ಕಾಗಿ ರಿವ್ಯೂ ಮಾಡಿ ನೋಡೋಣ. 5ನೇ ಲೆಕ್ಕ ನಿಮ್ಮ ಪುಸ್ತಕದಂದ ಇದೆ. ಈ ಲೆಕ್ಕ ಆ್ಯಕ್ಚುಲಿ ನಿರಂತರವಲ್ಲದ ವಿಧಾನ, ಅಂದರೆ ನಿರಂತರ ಇಲ್ಲ. ಹೆಂಗೆ ಗೊತ್ತಾಯ್ತು? ಆ ದತ್ತಾಂಶಗಳನ್ನು ಅವ್ರೇನೋ ಮಾವಿನ ಸಂಖ್ಯೆ ಅಂತಾರೆ ಅನಿವಾರ್ಯಕ್ಕೆ, ಬಟ್ ಆ ಮಾವಿನ ಸಂಖ್ಯೆಗಳೆಲ್ಲ ಗುಂಪದವು. ಗುಂಪಿದ್ರೆ ಇದನ್ನೇನೋ ವರ್ಗ ಅಂತಾರೆ. ಇಲ್ಲಿ ಗಮನಿಸ್ತಾ ಇದ್ರೆ ಇಲ್ಲಿ ಏನಾಗೈತಿ, ಇವು ನಿರಂತರವಲ್ಲದವ. 52 ಇದ್ದದ 53 ಆಗೈತೆ, 55 ಇದ್ದದ 56 ಆಗೈತೆ. ಈಗ ಇವೆಲ್ಲ ನಿರಂತರವಲ್ಲದವು. ಓಕೆ, ಇನ್ನು ಇದ್ರೆ ಇರುವ ಲೆಕ್ಕ ನಮ್ಮ 2ನೇ ಕಾಲಮ್ ಯಾವ್ದು ಹೇಳ್ರಿ? ಆವೃತ್ತಿ. ಆವೃತ್ತಿಯನ್ನು ನಾನು ಬರ್ದು. ಇನ್ನು ಇಷ್ಟೇ ಸಾಕೇನು, ಒಂದು ಕಾಲಮ್ದ ಅವಶ್ಯಕತೆ ಎಲ್ಲಿ ಬೀಳ್ತೈತಿ, ಆ ಕಾಲಮ್ಗೆ ಏನೋ ಎಕ್ಸ್. ಎಕ್ಸ್ ಅಂದ್ರೆ ಇಲ್ಲಿ ಕಂಡುಹಿಡಿತನಾಗ ಏನಾದರೂ ವ್ಯತ್ಯಾಸ ಐತೆ? ನಿರಂತರ ಇಲ್ಲಿ ಅಂದ್ರೆ ಇಲ್ಲ, ವ್ಯತ್ಯಾಸ ಇಲ್ಲ. ಇಲ್ಲಿ ಕೂಡ ಕೆಳಮಿತಿ ಮೇಲ್ಮಿತಿ ಕೂಡಿಸ್ರಿ ಅರ್ಧ ಬರೀರಿ. 50 52 ಕೂಡಿಸ್ರೆ 102, 102 ಅರ್ಧ 51. 53 55 ಕೂಡಿಸ್ರಿ 110, 53 55 ಕೂಡಿಸ್ರಿ 108, 108 ಅರ್ಧ 54. ಹಂಗೆ ಇವೆರಡು ಕೂಡಿಸೋದು, ಅರ್ಧ ಬೆಲೆ ಬರೀದು. ಹಿಂಗೆ ಮಾಡ್ರೆ ಇನ್ನುಳಿದ ಬೆಲೆಗಳು ಹಿಂಗೆ ಹಾಕ ನೋಡ್ರಿ. 62 64 ಕೂಡಿಸ್ರೆ 126, 126 ಅರ್ಧ 63. ಇವು ಎಕ್ಸ್ ಬೆಲೆಗಳು. ಇನ್ನು ಮುಂದಿನ ಕಾಲಮ್ ಯಾವ್ದು ಬೇಕು ಹೇಳ್ರಿ? ಇಲ್ಲಿ ಎಫ್ ಎಕ್ಸ್. ಸೊ ಎಫ್ ಎಕ್ಸ್ ನೀವು ಕೂಡ ಆಮೇಲೆ ಮಾಡಿ ನೋಡ್ರಿ. 15 51 ಗುಣಿಸ್ರೆ 765 ಬರ್ತೈತಿ. 110 54 ಗುಣಿಸ್ರೆ 5940 ಬರ್ತೈತಿ. 135 57 ಗುಣಿಸ್ರೆ 7695 ಬರ್ತೈತಿ. 115 60 ಗುಣಿಸ್ರೆ 6900 ಬರ್ತೈತಿ. 25 63 ಗುಣಿಸ್ರೆ 1575 ಬರ್ತೈತಿ. ಇವನ್ನೆಲ್ಲ ಕೂಡಿಸ್ಬಿಡ್ರಿ. ಇವನ್ನೆಲ್ಲ ಕೂಡಿಸ್ರೆ 22,875. ಆಮೇಲೆ ಸಮೇಷನ್ ಆಫ್ ಎಫ್ ಬೆಲೆ 400. ಇವು ಐ ನೆನಪು ಬಂದ್ರೆ ಬರೀರಿ. ಎಫ್ ಐ ಎಕ್ಸ್ ಐ ಸೂತ್ರ ಏನೈತಿ? ಸೇಮ್ ಐತಿ. ಸಮೇಷನ್ ಆಫ್ ಎಫ್ ಎಕ್ಸ್ ಅಪಾನ್ ಸಮೇಷನ್ ಆಫ್ ಎಫ್ ಐ ಬರೀತಿದ್ರೆ ಬರೀರಿ. ಇನ್ನು ಬೆಲೆಗಳು ಗೊತ್ತದಲ್ಲ, 22,875 ಇದು ಮ್ಯಾಗ್ ಅಂಶದ ಬೆಲೆ, ಛೇದದ ಬೆಲೆ 400. ಇನ್ನು ಈ 400 ಮಗ್ಗೇನು ಬರ್ಕೊತ್ಕೊಂಡು ಬೇಡ್ರಿ, ಇದನ್ನು 4ರಲ್ಲಿ ಭಾಗಿಸ್ರಿ ಜಸ್ಟ್. ಆಮೇಲೆ ಬಂದು ಉತ್ತರವನ್ನು 2ನೇ ದಶಮಾಂಶ ಸ್ಥಾನಕ್ಕೆ ಉತ್ತರ ಇಟ್ಬಿಡ್ರಿ. ಏನು ಹೇಳ್ದಾರ್ತಾತು? ನೀವು ಕಡ್ತಾನು ಹೊಡಿಬೇಡ್ರಿ 5ರಲ್ಲೇ, ಬರೀ 4ರಲ್ಲೇ ಭಾಗಿಸ್ರಿ. ನಾ ಏನು ಹೇಳ್ದಾರ್ತಾತಿದ? ಇದು 400 ಅಂದ್ರೂ ಒಂದ, 4 × 100 ಅಂದ್ರೂ ಒಂದ. ಈಗ 4ರಲ್ಲಿ ಭಾಗಾಕಾರ ಮಾಡಿಬಿಡ್ರಿ ಮ್ಯಾಗಿಂದೆಲ್ಲ. ಆಮೇಲೆ ಏನು ಉತ್ತರ ಬರ್ತೈತೆ ಆ ಉತ್ತರವನ್ನು ಏನು ಮಾಡಬೇಕು? ದಶಮಾಂಶ ಬಿಂದು ಎಲ್ಲಿರ್ತೈತ್ಲ ಆ ದಶಮಾಂಶ ಬಿಂದುವನ್ನು 2 ಸ್ಥಾನ ಈ ಕಡೆ ಸರಿಸ್ಬೇಕು. ಸೊ ನೀವು ಕೂಡ ಭಾಗಿಸಿ ನೋಡ್ರಿ ಹೆಂಗೆ ಬೇಕಂಗೆ ಇಷ್ಟು ಉತ್ತರ ಬರ್ತೈತೆ ನೋಡ್ರಿ. 57.187. 4ರಲ್ಲಿ ಭಾಗ ಹೋಗತಿ ಹೋಗಲ್ರಿ. ಅದು ದಶಮಾಂಶನಾಗ ಬಂದ್ರೆ ಬರುವತ್ತೆ. 4 ಒಂದಲೇನ ಅಂದ್ಬಿಡೋದು, 4 ಒಂದಲೇನ ಅನ್ನೋದು ನೋಡ್ರಲ್ಲ. ಕಡ್ತಾ ಹೊಡೆದ್ ಬಿಡ್ಲಿ. ಇಲ್ಲಿ 4 ಒಂದಲೇ 4 5ಲೇ 20, 2 ಉಳಿತು 28. 28 ಆದ್ರೆ 4 7 20,
ಎಂಟು ಹೌದಿಲ್ಲ, 28. ಆಮೇಲೆ 4 ಒಂದ್ಲೆ 4, 3 ಉಳಿತು, 3 ಉಳಿತಲ್ಲ, 35 ಆತು. 4 ಎಂಟ್ಲೆ 32, 32 ಮತ್ತು 3 ಉಳಿತು. ಪಾಯಿಂಟ್ ಕೊಡ್ತಿ, 30 ಮಾಡ್ಕೋತಿ, ಮತ್ತು 4 ಏಳೆ 28, 2 ಉಳಿತು, 4 5 20. ಇಟ್ಟು ಬರ್ತೈತೆ ಆ್ಯಕ್ಚುಲಿ 4ರಲ್ಲೇ ಭಾಗಿಸಿರ, ಹೌದಿಲ್ಲ? ಬಟ್ ನೀ 4ರಲ್ಲೇ ಅಟ್ಟ ಭಾಗಿಸಿರ್ತಿ, 100 ಹಂಗೆ ಇಟ್ಟಿರ್ತಿ. ಇದನ್ನು 400 ಅಂದ್ರೂ ಒಂದ, 4 × 100 ಅಂದ್ರೂ ಒಂದ. ಈಗ ನೀ 4ರಲ್ಲೇ ಭಾಗಿಸ್ರಿ ಇಟ್ಟು ಉತ್ತರ ಕರೆಕ್ಟ್. ಬಟ್ ಈಗ 100ಲೆ ಹೆಂಗೆ ಭಾಗಿಸೋದ್ರ ಅಂದ್ರೆ ಈ ಪಾಯಿಂಟ್ ಏನೈತಿಲ್ಲ, ಇಲ್ಲಿದ್ದದನ್ನು ಇಲ್ಲಿ ತೊಗೊಂಡ್ಬಿಡ್ದು. ಇದೇ ಉತ್ತರ ಬರ್ತೈತೆ ನೋಡ್ರಿ. ಒಂದು ಸ್ಥಾನ ಸರಿಸ್ರಿ ಇಲ್ಲಿ, ಒಂದು ಸ್ಥಾನ ಸರಿಸ್ರಿ ಇಲ್ಲಿ. ಹೀಗಾಗಿ ಇದು ಈಸಿಯಾಗಿ ಈ ಒಂದು ಉತ್ತರಕ್ಕೆ ತಲುಪಬಹುದು, ಹೌದಿಲ್ಲ? ಇನ್ನು ಇದನ್ನು ಸರಿ ಸುಮಾರಾಗಿ ಬರೀದಾದ್ರೆ ಹೆಂಗೆ ಬರೀದ್ ನೋಡ್ರಿ. ಸರಿ ಸುಮಾರಾಗಿ ಬರೀದಾದ್ರೆ 57 ಹಂಗೆ ಇಡೋದು, 0.1 ಹಂಗೆ ಇಡೋದು, 8 ಹೆಚ್ಚು ಮಾಡಿ ಬರ್ದಾನೆ. ಯಾಕೆ ಹೇಳ್ರಿ? ಇದು 5ಗಿಂತ ಹೆಚ್ಚೈತಿಲ್ಲ. ಹೀಗಾಗಿ ಸರಿ ಸುಮಾರು ಉತ್ತರ 57.19. ಗೊತ್ತಾಯ್ತಿಲ್ಲ? ಇದು 5ನೇ ಲೆಕ್ಕ ನಿರಂತರ ವಲ್ಲದ ವಿಧಾನ ಇತ್ತು, ಗುಂಪಿತ್ತು. ಬಟ್ ಮಾಡೋ ವಿಧಾನ, ಮಾಡೋ ಲೆಕ್ಕ ನೇರ ವಿಧಾನಲೇ ಇದೇ ರೀತಿ ಎಲ್ಲದಕ್ಕೂ ಅನ್ವಯ ಆಗ್ತೈತಿ. ಓಕೆ, ಇದನ್ನು ಅರ್ಥ ಮಾಡ್ಕೊಂಡ್ರಿ? ಓಕೆ, ನೀವು ಒಂದು ಪ್ರಯತ್ನ ಮಾಡ್ರಿ. ಓಕೆ, ಎಲ್ರಿಗೂ ಧನ್ಯವಾದಗಳು. ಮತ್ತೆ ಸಿಗೋಣಂತ.